ಮೊಟ್ಟ ಮೊದಲಿಗೆ ಸನ್ಮಾನ್ಯ ಶ್ರೀ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಹಾಗೆ ಈ ಒಂದು ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಸರ್ಗೆ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನನ್ನ ಆತ್ಮ ನಮನಗಳನ್ನ ತಿಳಿಸುತ್ತಾ, ನನ್ನ ಆಧ್ಯಾತ್ಮಿಕ ಗುರು ಆದಂತಹ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವ್ರಿಗೂ ಕೂಡ ಆತ್ಮ ನಮನಗಳನ್ನ ತಿಳಿಸುತ್ತಾ ಈ ಒಂದು ಸ್ವಾಧ್ಯಾಯವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಲಾಸ್ಟ್ ರೀಡಿಂಗ್ ಅಲ್ಲೆಲ್ಲ ನೀವು ನೋಡಿರ್ಬೋದು, ಈ ಒಂದು ಪುಸ್ತಕ ಈ ತರ ಇದೆ ನೋಡಿ. ಮಹಾವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ ಅನ್ನುವ ಒಂದು ಪುಸ್ತಕದ ರೀಡಿಂಗ್ ಆಗಿತ್ತು. ಈಗ ಅದರ ಒಂದು ಮುಂದುವರೆದ ಭಾಗವನ್ನ ನಾವು ಈ ದಿನ ಕೇಳೋಣ ಏನು ಅಂತ. ಲಾಸ್ಟ್ ರೀಡಿಂಗ್ ಅಲ್ಲಿ ಆಲ್ರೆಡಿ ಫಸ್ಟ್ ಅನುವಾದಕಿ ಶೋಭಾ ಎಂ ಸಲಗರ, ಡಾಕ್ಟರ್ ಶೋಭಾ ಎಂ ಸಲಗರ ಮೇಡಮ್ ಅವ್ರದ್ದು ಒಂದು ಅನುಭವ, ಆ ಒಂದು ಪುಟ್ಟದಾಗಿ ಒಂದು ಲೇಖನ ಬರೆದಿದ್ರು, ಅವರ ಒಂದು ಅನುಭವವನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಈ ಒಂದು ಮಾಸ್ಟರ್ ಪಲ್ಲವಿ, ಒಂದು ಮೂಲ ಲೇಖಕಿ, ಅವರು ತಮ್ಮ ಒಂದು ಜೀವನದಲ್ಲಿ ಯಾವ ತರ ಆಧ್ಯಾತ್ಮಿಕತೆಗೆ ಬಂದ್ರು, ಹೇಗೆ ಧ್ಯಾನ ಮಾಡಿದ್ರು, ಹೇಗೆ ಧ್ಯಾನದಲ್ಲಿ ಮಾಸ್ಟರ್ಸ್ ನ ಮೀಟ್ ಆಗ್ತಾ ಬಂದ್ರು, ಹಾಗೆ ಕೆಲವೊಂದು ಅವರ ಒಂದು ಅನುಭವ ಕೂಡ ಹಂಚ್ಕೊಂಡ್ರು, ಅದನ್ನ ಕೂಡ ತಿಳ್ಕೊಂಡ್ವಿ. ನೆಕ್ಸ್ಟ್ ಚಾಪ್ಟರ್ ಕೂಡ ಅವರು ಫಸ್ಟ್ ಚಾಪ್ಟರ್ ಇಂದ ನಮಗೆ ತಿಳಿಸಿತು. ಪವಾಡ ಸದೃಶ ಭೇಟಿ ಅನ್ನುವ ಒಂದು ಹೆಡ್ಲೈನ್ ಅಲ್ಲಿ ಅವರು ಮಹಾವತಾರ್ ಬಾಬಾಜಿ ಅವರನ್ನ ಮೀಟ್ ಆಗ್ತಾರೆ. ಅವರ ಗುಹೆ ಹತ್ರ ಹೋಗಿರ್ತಾರೆ, ಅಲ್ಲಿ ಅವ್ರನ್ನ ಮೀಟ್ ಆಗ್ತಾರೆ, ಅಲ್ಲಿ ಅವರ ದರ್ಶನ ಆಗುತ್ತೆ. ಹಾಗೆ ಅವ್ರಿಗೆ ಒಂದು ಆಟೋ ರೀಡಿಂಗ್ ಅನ್ನೋ ಪ್ರಕಾರವಾಗಿ, ಅಂದ್ರೆ ರೈಟಿಂಗ್ ಅನ್ನೋ ಪ್ರಕಾರವಾಗಿ ಅವರು ಇವ್ರಿಗೆ ಕೊಡ್ತಾ ಹೋಗ್ತೀನಿ, ನನ್ನ ಜೀವನ ಚರಿತ್ರೆಯನ್ನ ಬರಿತಾ ಹೋಗು ಅಂತ ಹೇಳ್ತಾರೆ. ಅದನ್ನ ಕೇಳ್ತಾ ಜೊತೆಗೆ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಅಂದ್ರೆ ಅವರು ಒಂದು ಶಿವಪ್ರಜ್ಞೆ, ಅವ್ರು ಯಾರು ಅಂತ ಒಂದು ವಿಚಾರ ಬಂದಾಗ ನಾನು ಶಿವಪ್ರಜ್ಞೆ ಅಂತ ಅಲ್ಲಿ ಹೇಳ್ತಾರೆ. ಆ ಒಂದು ರೀಡಿಂಗು ಅಲ್ಲಿಗೆ ಕಂಪ್ಲೀಟ್ ಆಗಿತ್ತು. ಈಗ ನೆಕ್ಸ್ಟ್ ಚಾಪ್ಟರ್ ನಾವು ನೋಡ್ತಾ ಹೋಗೋದಾದ್ರೆ ಆಧ್ಯಾತ್ಮಿಕತೆಯತ್ತ ಆರಂಭಿಕ ಹೆಜ್ಜೆ ಅನ್ನುವ ಒಂದು ನೆಕ್ಸ್ಟ್ ಚಾಪ್ಟರ್. ಅಂದ್ರೆ ಮೀನ್ಸ್ ಇದು ಆಧ್ಯಾತ್ಮಿಕತೆಯತ್ತ ಅಂದ್ರೆ ಇವರು ಮಹಾವತಾರ್ ಬಾಬಾಜಿ ಅವರು ಸ್ವತಃ ಅವರು ಯಾವ ತರಹದಲ್ಲಿ ಒಂದು ಸ್ಟೆಪ್ ಇಡ್ತಾರೆ, ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಹೇಗೆ ಬರ್ತಾರೆ. ಈಗ ನಾವೆಲ್ಲರೂ ಬಂದಿದೀವಿ, ಎಲ್ಲರೂ ಒಬ್ಬೊಬ್ರು ಒಂದೊಂದು ತರದಲ್ಲಿ ಬಂದಿದೀವಿ, ಒಬ್ಬೊಬ್ರಿಗೆ ಒಂದೊಂದು ತರದಲ್ಲಿ ಹಸಿವಿರುತ್ತೆ, ಒಬ್ರಿಗೆ ಕಷ್ಟ ಇಂದ ಬಂದಿರ್ತಾರೆ, ಒಬ್ರಿಗೆ ಏನೋ ಒಂದು ನಿವಾರಣೆ ಆಗುತ್ತೆ ಅಂತ ಬಂದಿರ್ತಾರೆ, ಇನ್ನ ಕೆಲವರು ಆ ಒಂದು ಆಧ್ಯಾತ್ಮಿಕ ದಾಹದಿಂದನೇ ಬಂದಿರ್ತಾರೆ. ನಾನಾ ಕಾರಣಗಳನ್ನ ಇಟ್ಕೊಂಡು ಈ ಒಂದು ಸ್ಪಿರಿಚುಯಾಲಿಟಿಗೆ ಬಂದಿರ್ತಾರೆ ಎಲ್ಲರೂ ಕೂಡ. ಆದ್ರೆ ಇವ್ರು ಹೇಗ್ ಬಂದ್ರು, ಅಷ್ಟು ದೊಡ್ಡ ಮಹಾನ್ ಗುರು ಆಗಿರೋ ಅವರು ಮಹಾವತಾರ್ ಬಾಬಾಜಿ ಅನ್ಸ್ಕೊಂಡಿರೋರು, ಅವರು ಯಾವ ತರದಲ್ಲಿ ಬಂದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಲ್ಲಿ ಸ್ಟೋರಿಯನ್ನ ಅವರೇ ಮಹಾವತಾರ್ ಬಾಬಾನೇ ಹೇಳ್ತಾ ಇದ್ದಾರೆ. ಆ ಸ್ಟೋರಿ ಪ್ರಕಾರ ಈಗ ನಡೀತಾ ಇರೋದು. ಪಲ್ಲವಿ ಮೇಡಮ್ ಅವರು ಕೇಳ್ತಾ ಇದ್ದಾರೆ, ಬಾಬಾಜಿ ದಯವಿಟ್ಟು ನಿಮ್ಮ ಬಾಲ್ಯದ ಅನುಭವಗಳನ್ನ ಹಂಚಿಕೊಳ್ಳಿ. ಈ ಕ್ವಶನ್ ಅವರು ಕೇಳ್ತಾ ಇದ್ದಾರೆ. ಆಗ ಬಾಬಾಜಿ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಒಂದ್ ಸ್ವಲ್ಪ ಮುಗುಳ್ನಗ್ತಾ ಹಾ ಖಂಡಿತವಾಗಿ, ನಾನು ಅಂದಾಜು 9 ವರ್ಷದವನಾಗಿದ್ದೆ. ನನ್ನ ಜೊತೆಗೆ ಗೆಳೆಯರ ಒಂದು ದೊಡ್ಡ ಗುಂಪೇ ಇತ್ತು. ನಾವೆಲ್ಲ ಒಂದು ಹೊಲದಲ್ಲಿ ಆಡುತ್ತಾ ಇದ್ದೆವು. ಆ ಹೊಲದಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಒಂದು ಆಳವಾದ ಬಾವಿ ಇತ್ತು. ಒಂದು ದಿನ ನಮ್ಮ ಗುಂಪಿನ 7 ಜನ ಸ್ನೇಹಿತರು ನನ್ನನ್ನೂ ಸೇರಿ ಆಟವಾಡುತ್ತಾ ಇದ್ದೆವು. ಆಟ ಆಡಿದ ನಂತರ ದಣಿವಾರಿಸಿಕೊಳ್ಳಲು ಬಾವಿಯ ಅಂಚಿನಲ್ಲಿ ಕುಳಿತುಕೊಂಡೆವು. ಆಕಸ್ಮಿಕವಾಗಿ ಒಮ್ಮೆಲೆ ನನ್ನ ಸ್ನೇಹಿತ ದಮನನು ಮುಗ್ಗರಿಸಿ ಬಾವಿಯಲ್ಲಿ ಬಿದ್ದು ಬಿಟ್ಟನು. ತತ್ಕ್ಷಣ ನಮಗೇನೂ ತೋಚಲೇ ಇಲ್ಲ. ನಮಗೆಲ್ಲ ತುಂಬಾ ಭಯವಾಯಿತು ಮತ್ತು ಎಲ್ಲರೂ ಸಹಾಯಕ್ಕಾಗಿ ಕೂಗಿಕೊಂಡೆವು. ಈ ಒಂದು ಘಟನೆ ಆಗುತ್ತೆ ಅಲ್ಲಿ. ಅವರೆಲ್ಲ ಅವ್ರ ಚೈಲ್ಡ್ಹುಡ್, ಅವರ ಬಾಲ್ಯದಲ್ಲಿ ಹೇಗಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಆಗ ಅವ್ರಿಗೆ 9 ವರ್ಷ ಪ್ರಾಯ ಇತ್ತು. ಆಗ 9 ವರ್ಷದವರಾಗಿದ್ದಾಗ ಅವರು ಸಹಜವಾಗಿ ಒಂದು ಫ್ರೆಂಡ್ಸ್ ಜೊತೆಗೆ ಹೇಗೆ ನಾವು ನೀವೆಲ್ಲ ಸಣ್ಣವರಿದ್ದಾಗ ಆಟ ಆಡ್ತಾ ಇದ್ವಿ, ಅದೇ ತರಹದಲ್ಲಿ ಅವರ ಬಾಲ್ಯ ಕೂಡ ಇರುತ್ತೆ. ಅವರು ಕೂಡ ಅದೇ ತರದಲ್ಲಿ ಒಂದು ದೊಡ್ಡದೊಂದು ಗೆಳೆಯರ ಬಳಗ ಇರುತ್ತೆ. ಆ ಗೆಳೆಯರ ದೊಡ್ಡ ಗುಂಪು ಇಟ್ಕೊಂಡು ಅವರು ಹೊಲದಲ್ಲಿ ಅವರು ಆಟ ಆಡ್ತಾ ಇರ್ತಾರೆ. ಆಗ ಒಂದು ದೊಡ್ಡ ಆಲದ ಮರದ ಕೆಳಗೆ ಒಂದು ಆಳವಾದ ಒಂದು ಬಾವಿ ಕೂಡ ಇರುತ್ತೆ ಅಲ್ಲಿ ಅವ್ರ ಆಟ ಆಡ್ಬೇಕಾದ್ರೆ ಆ ಜಾಗದಲ್ಲಿ ಇರುತ್ತೆ. ಆಗ ಆಡ್ತಾ ಅಲ್ಲಿ 7 ಜನ ಸ್ನೇಹಿತರು ನನ್ನನ್ನು ಸೇರಿ ಆಟ ಆಡ್ತಾ ಇದ್ದೆವು. ಆಗ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡೋದಿಕ್ಕೋಸ್ಕರ ಅಲ್ಲಿ ದಣಿವಾರಿಸಿಕೊಳ್ಳಲು ಅವರು ಅಲ್ಲಿ ಬಾವಿಯ ಅಲ್ಲೇ ಸ್ವಲ್ಪ ತುದಿಗೆ ಬಂದು ಕುಳಿತುಕೊಳ್ಳೋ ಆ ಟೈಮ್ ಅಲ್ಲಿ ಒಬ್ಬ ತನ್ನ ಫ್ರೆಂಡ್ ಅವ್ರು ಮುಗ್ಗರಿಸ್ಬಿಟ್ಟು ಸ್ಲಿಪ್ ಆಗ್ಬಿಡ್ತಾರೆ. ಆ ಕಾಲು ಸ್ಲಿಪ್ ಆಗ್ಬಿಟ್ಟು ಅವ್ರು ಬಾವಿಯಲ್ಲಿ ಬಿದ್ದು ಬಿಡ್ತಾರೆ ತಕ್ಷಣಕ್ಕೆ. ಅವಾಗ ಇವ್ರು ಎಲ್ಲರಿಗೂ ಕೂಡ ಗಾಬರಿ ಆಗುತ್ತೆ. ಫ್ರೆಂಡ್ಸ್ಗೆ ಅವ್ರಿಗೆ ಏನ್ ಮಾಡ್ಬೇಕಂತ
ಗೊತ್ತೇ ಆಗಲ್ಲ, ತುಂಬಾ ಭಯ ಪಟ್ಬಿಡ್ತಾರೆ. ಹಾಗೆ ಸಹಾಯಕ್ಕಾಗಿ ಅವರು ಕೂಗ್ತಾ ಇರ್ತಾರೆ. ಸಹಜವಾಗಿ ಆತರ ಆಗದ್ ಸಹಜ ಅಲ್ವಾ, ಯಾರೇ ದೊಡ್ಡವ್ರಿಗಿದ್ರು ಕೂಡ ಭಯ ಆಗ್ತಾ ಇರತ್ತೆ. ಇನ್ನು ಸಣ್ಣ ಮಕ್ಕಳು ಅವ್ರಿಗೇನು ಗೊತ್ತಾಗ್ತಿರಲ್ಲ, ಅವ್ರಿಗೆಲ್ಲ ಇನ್ನು ಬಹಳ ಭಯ ಆಗ್ತಾ ಇರತ್ತೆ. ಅವ್ರು ಸಹಾಯಕ್ಕೆ ಕೂಗ್ತಾ ಇರ್ತಾರೆ, ಯಾರಾದ್ರೂ ಬಂದು ಕಾಪಾಡ್ಲಿ ಅಂತ. ಬೇಸಿಗೆಯ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಸುತ್ತಮುತ್ತಲು ಯಾರೂ ಇರಲಿಲ್ಲ. ಅಲ್ಲಿ ಯಾರು ಕೂಡ ಇವ್ರು ಎಷ್ಟು ಕೂಗಿದ್ರು ಬರೋದಿಕ್ಕೆ ಜನ ಯಾರು ಇರ್ಲಿಲ್ಲ. ನಮ್ಮಲ್ಲಿ ಯಾರಿಗೂ ಈಜಲು ಬರುತ್ತಿರಲಿಲ್ಲ. ನನ್ನ ಸ್ನೇಹಿತ ನೀರಿನಲ್ಲಿ ಮುಳುಗುವುದನ್ನು ಸುಮ್ಮನೆ ನೋಡುವುದು ನನ್ನಿಂದ ಆಗಲಿಲ್ಲ. ಅಂದ್ರೆ ಇವ್ರೆ ಮಹಾವತಾರ್ ಬಾಬಾಜಿ ಅವರಿಗೆ ಆತರ ಸುಮ್ನೆ ಮುಳುಗ್ತಾ ಇರೋ ನನ್ನ ಸ್ನೇಹಿತನ ನೋಡೋದಕ್ಕೆ ಇವ್ರಿಗೆ ಆಗಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಈಜು ಅವ್ರಿಗೆ ಬರ್ತಾ ಇರಲ್ಲ ಅಷ್ಟು ಸರಿಯಾಗಿ. ಹಾಗೆ ಇವ್ರೇನ್ ಮಾಡ್ತಾರೆ ಬಾಬಾಜಿ ಅವರು, ನಾನು ಅವನನ್ನ ಹೇಗೆ ಉಳಿಸಬಹುದು ಎಂಬ ಕಲ್ಪನೆಯೂ ನನಗಿರಲಿಲ್ಲ. ಉಳಿದ ಸ್ನೇಹಿತರಿಗೆ ಗಿಡದ ಮೇಲೆ ತೂಗಾಡುತ್ತಿದ್ದ ಹಗ್ಗವನ್ನ ತಂದು ನಮ್ಮನ್ನ ಮೇಲಕ್ಕೆ ಇಳೆಯಲು ಹೇಳುತ್ತಾ ಬಾವಿಯಲ್ಲಿ ಧುಮುಕಿದೆ. ಅವ್ರು ಬೇರೆ ಸ್ನೇಹಿತರಿಗೆ ಗೈಡ್ ಮಾಡ್ತಾರೆ, ಅಲ್ಲೊಂದು ದೊಡ್ಡದೊಂದು ಹಗ್ಗ ಇದೆಯಲ್ಲ, ಆ ಹಗ್ಗನ ಅವ್ರಿಗೆ ಕಟ್ಕೊಂತಾರೆ. ಕಟ್ಬಿಟ್ಟು ಗಿಡದ ಮೇಲೆಗೆ ಅಲ್ಲಿ ತೂಗಾಡ್ತಿದ್ದ ಹಗ್ಗವನ್ನ ತಂದು ಅದ್ರ ಮುಖಾಂತರವಾಗಿ ಆ ಬಾವಿಯಲ್ಲಿ ಬಿದ್ದಿರೋ ನಮ್ಮನ್ನ ಹೇಳಿರಿ ಅಂತ ಹೇಳ್ಬಿಟ್ಟು ಇವ್ರು ತಕ್ಷಣ ಬಾವಿಯಲ್ಲಿ ಧುಮುಕ್ ಬಿಡ್ತಾರೆ. ಬಾವಿಯ ನೀರು ತುಂಬಾ ಆಳವಾಗಿತ್ತು. ಅಂದ್ರೆ ತುಂಬಾ ಆಳವಾಗಿರುತ್ತದು, ಸಣ್ಣ ಪುಟ್ಟ ಬಾವಿ ಇರಲ್ಲ, ಅಷ್ಟು ದೊಡ್ಡದಾದ ಆಳವಾದಂತಹ ಬಾವಿ ಅದಾಗಿತ್ತು. ಹಗ್ಗದ ಸಹಾಯದಿಂದ ನಾನು ಅದರಲ್ಲಿ ಜಿಗಿದೆ. ಬಾವಿಯ ತಣ್ಣನೆಯ ನೀರು ನನ್ನ ಇಡೀ ದೇಹವನ್ನ ಮುಳುಗಿಸುತ್ತಾ ಇರುವುದು ನನಗೆ ಅನುಭವವಾಯಿತು. ಅವ್ರಿಗೆ ಅದೆಲ್ಲ ಫೀಲ್ ಆಗ್ತಾ ಇರುತ್ತೆ, ಹೇಗೆ ನೀರ ಧುಮುಕಿದ ತಕ್ಷಣ ಆ ಒಂದು ಕೊರೆಯುವಂತಹ ತಣ್ಣನೆಯ ನೀರು ಕ್ರಮೇಣವಾಗಿ ಆ ನೀರಿನಲ್ಲಿ ಮುಳುಗ್ತಾ ಹೋಗೋದನ್ನ ಫೀಲ್ ಆಗ್ತಾ ಇರುತ್ತೆ ಅವ್ರಿಗೆ. ಆ ಅನುಭವ ಗೊತ್ತಾಗ್ತಾ ಹೋಗುತ್ತೆ. ದಮನ ಅಂದ್ರೆ ಆತನ ಫ್ರೆಂಡ್, ಮಹಾವತಾರ್ ಬಾಬಾಜಿ ಇದಾರಲ್ಲ ಅವರ ಫ್ರೆಂಡು ದಮನ ಅನ್ನುವ ವ್ಯಕ್ತಿ. ಆತ ಹೆದರಿಕೆಯಿಂದ ಮತ್ತು ಅತ್ಯಂತ ತಣ್ಣನೆಯ ನೀರಿನಿಂದಾಗಿ ನಡುಗ್ತಾ ಇದ್ದ. ಅಲ್ಲಿ ಬಿದ್ದಿರ ಆತ ಅವನಿಗೆ ಧೈರ್ಯವನ್ನ ತುಂಬಿ ಬಾವಿಯಿಂದ ಹೊರಗೆ ಹೋಗುವವರೆಗೆ ಹಗ್ಗವನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರಲು ಹೇಳಿದೆ. ಅಂದ್ರೆ ಆ ಹಗ್ಗನ ಹಿಂಗ್ ಹಿಡ್ಕೊಂಡು ಧುಮುಕ್ತಾರಲ್ಲ, ಆ ತರ ಹೇಳ್ತಾ ಆತನಿಗೆ ಹಗ್ಗವನ್ನ ಕೈಗೆ ಕೊಟ್ಬಿಟ್ಟು ನೀನ್ ಹೆದರ್ಕೋಬೇಡ ಅಂತ ಹೇಳ್ಬಿಟ್ಟು ಆ ಹಗ್ಗನ ಹಿಡ್ಕೊಂಡು ನೀನ್ ನಡಿ ಆ ಕಡೆ, ನೀನ್ ಹೋಗು ಆ ಸೈಡ್ ಅಲ್ಲಿ, ಅವ್ರು ಬಂದ್ ನೀನ್ ಎಳಿತಾರೆ ಅಂತ ಆ ತರ ಎಲ್ಲ ಗೈಡೆನ್ಸ್ ಕೊಟ್ಬಿಟ್ಟು ಅವರು ಬಿಡ್ತಾರ. ಅವಾಗ ಆಗ ಆ ಕ್ಷಣದಲ್ಲಿ ಇವರ ಬಗ್ಗೆ ಇವರು ಯೋಚನೆ ಮಾಡಿರಲ್ಲ. ಅಂದ್ರೆ ನಾನ್ ಹೇಗೆ ಹೊರಗ್ ಬರ್ತೀನಿ, ನನ್ನನ್ನ ಹೇಗೆ ಯಾರು ಕರೀತಾರೆ ಅಥವಾ ಯಾರು ನನ್ನನ್ನ ಕರ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಹಗ್ಗ ಅವ್ರಿಗೆ ಕೊಟ್ಬಿಡ್ತಾರೆ, ಇರೋದೊಂದು ಹಗ್ಗ, ಆ ಹಗ್ಗ ಅವ್ರಿಗೆ ಕೊಟ್ಬಿಟ್ರೆ ಇವ್ರಿಗೆ ಹೇಗೆ ಸೇವ್ ಆಗೋದಿಕ್ ಸಾಧ್ಯ. ಆ ಹಗ್ಗವನ್ನ ಗಟ್ಟಿಯಾಗಿ ಇಟ್ಕೊಂಡಿರಲು ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ನನ್ನ ಸ್ನೇಹಿತರು ದಮನನನ್ನು ಬಾವಿಯಿಂದ ಹೊರಗೆ ತೆಗೆಯುತ್ತಾ ಇದ್ದರು. ನನಗೆ ಯಾವ ಆಸರೆಯೂ ಇರಲಿಲ್ಲ ಮತ್ತು ನನ್ನ ದೇಹವು ಆಳವಾದ ನೀರಿನಲ್ಲಿ ಮುಳುಗುತ್ತಾ ಇತ್ತು. ಇದು ಈ ಸಂದರ್ಭ ಎಷ್ಟು ಆಪತ್ಕಾರಿಯಾಗಿದೆ ಎಂದು ನನಗೆ ಅರ್ಥವಾಗುತ್ತಿತ್ತು ಮತ್ತು ನನ್ನ ಹೃದಯ ಭಯದಿಂದ ಝಲ್ಲೆಂದಿತ್ತು. ಎಷ್ಟು ಭಯ ಆಗ್ತಾ ಇರುತ್ತೆ ನೋಡಿ, ಸಣ್ಣ ಪುಟ್ಟ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಎಲ್ಲರಿಗೂ ನೀರು ಅಂದ್ರೆ ಭಯ. ಅದ್ರಲ್ಲಿ ನೀರು ಬಾವಿಯಲ್ಲಿ ಆಳವಾಗಿ ಬಿದ್ದಿದ್ರೆ ಅಂದ್ರೆ ಇನ್ನೂ ಭಯ ಅಲ್ವಾ. ಇವರು ಕೂಡ 9 ವರ್ಷದ ಹುಡುಗನಾಗಿರ್ತಾರಲ್ವಾ, ತುಂಬಾ ಭಯ ಆಗ್ತಾ ಇರುತ್ತೆ ಇವ್ರಿಗೂ ಕೂಡ. ಹೇಗೆ ಅದು ಆಳವಾದ ನೀರಿನಲ್ಲಿ ಮುಳುಗ್ತಾ ಹೋಗ್ತಾ ಇರ್ತಾರೆ. ಆ ಸಂದರ್ಭ ಎಷ್ಟೊಂದು ಒಂದು ಆಪತ್ಕಾರಿಯಾದ ಸಂದರ್ಭ ಆಗಿದೆ ಅಂತ ಆಗ ಅವ್ರಿಗೆ ಅರ್ಥ ಆಗ್ತಾ ಅವರ ಒಂದು ಹೃದಯ ಹೇಗೆ ಅಂದ್ರೆ ಭಯದಿಂದ ಒಂಥರ ಚೆಲ್ಲಂತ ಇದಾಗ್ತಾ ಇರತ್ತೆ ಅವ್ರಿಗೆ. ಅದನ್ನ ಅವರ ಅನುಭವ ಹೇಳ್ತಾ ಇದ್ದಾರೆ ಇಲ್ಲಿ. ನೀರಿನಲ್ಲಿ ಉಸಿರಾಡುವುದು ಕಷ್ಟಕರವಾಗಿತ್ತು. ಇದು ನೀರಿನ ಕುರಿತಾದ ಭಯವೂ ಅಲ್ಲ ಅಥವಾ ಈಜಲು ಬರುವುದಿಲ್ಲ ಎಂಬುದು ಅಲ್ಲ, ಆದರೆ ಇದು ಮೊದಲ ಬಾರಿಗೆ ನಾನು ಎದುರಿಸುತ್ತಿದ್ದ ಸಾವಿನ ಭಯ. ಅಂದ್ರೆ ಈ ಸಾವು ಅನ್ನೋದನ್ನ ಅತಿ ಹತ್ರದಿಂದ ನೋಡಿದಂತಹ ವ್ಯಕ್ತಿಗಳು ಎಷ್ಟೊಂದ್ ಜನ ಇರ್ತಾರಲ್ವಾ, ಅದೇ ತರಹದಲ್ಲಿ ಇವರು ಕೂಡ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ, ನೀರು ಅನ್ನೋದ್ರ ಬಗ್ಗೆನೂ ಭಯ ಇಲ್ಲ ಅವ್ರಿಗೆ, ಅಥವಾ ನನಗೆ ಈಜಾಡೋದಕ್ಕೆ ಬರೋದಿಲ್ಲ ಅನ್ನೋ ಆ ತರದ್ ಭಯನೂ ಇಲ್ಲ ಅವ್ರಿಗೆ. ಇದ್ದಿದ್ದು ಏನು ಆ ಸಾವಿನ ಭಯ, ಅದರ ಚಿತ್ರಣ, ಅದ್ ಹೇಗೆ ಹತ್ರ ಸಾವು ಬಂದಾಗ ಹೇಗಿರುತ್ತೆ, ಉಸಿರುಗಟ್ಟಬೇಕಾದ್ರೆ ಯಾರು ಇಲ್ಲ, ಏನು ಇಲ್ಲ, ಹೋಗೋದಕ್ಕೂ ಆಗಲ್ಲ, ಆಳವಾದ ಬಾವಿ ಬೇರೆ, ನೀರು ಬೇರೆ ತುಂಬಾ ಇರುತ್ತೆ, ಯಾವ ತರಹದಲ್ಲಿ ಆ ಘಟನೆ ಇರುತ್ತೆ ಹೇಳಿ. ಆ ಸನ್ನಿವೇಶ ಆ ತರ ಇದ್ದಾಗ ಆ ಸಾವಿನ ಭಯ ಇರುತ್ತಲ್ಲ, ಅದನ್ನ ಇವರು ಫೇಸ್ ಮಾಡ್ತಾ ಇರ್ತಾರೆ. ನಾನು ನೀರಿನ ಮೇಲೆ ತೇಲಿಕೊಂಡಿರಲು ಕೈಗಳನ್ನ ಉದ್ರೇಕದಿಂದ ತಿರುಗಿಸುತ್ತಾ ಇದ್ದೆ. ದಮನನನ್ನು ಬಾವಿಯಿಂದ ಹೊರಗೆ ತೆಗೆಯಲು ಸಹಾಯ ಮಾಡಿದೆ. ಅಂದ್ರೆ ಇವರು ತುಂಬಾ ಉದ್ರೇಕದಿಂದ ನೀರಲ್ಲಿ ಕೈನ ಬಡಿತಾ ಇರ್ತಾರೆ, ಮೇಲೆ ಬಡಿತಾ ಇರ್ತಾರಲ್ಲ ಪಟ ಅಂತ, ಆ ತರ ಬಡಿತಾ ಇರ್ತಾರೆ. ಆಗ ದಮನನನ್ನು ಕೂಡ ಬಾವಿಯಿಂದ ಹೊರಗೆ ತೆಗೆಯಲಿಕ್ಕೆ ಸಹಾಯ ಮಾಡ್ತಾರೆ ಇವರು. ನನಗೂ ಕೂಡ
ನಾನು ಸಹಾಯ ಮಾಡುತ್ತೇನೆ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಾ ಇದ್ದೆ. ಅಂದ್ರೆ ಅವರು ಕೂಡ ಧೈರ್ಯ ಕೆಡಬಾರ್ದಲ್ವಾ, ಎಂತದೇ ಸಂದರ್ಭದಲ್ಲೂ ಕೂಡ ಧೈರ್ಯವಾಗಿರ್ಬೇಕು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಅವರು ಕೂಡ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಆತನಿಗೆ ಸಹಾಯ ಮಾಡಿರ್ತಾರೆ. ಅದೇ ತರಹದಲ್ಲಿ ನನಗೂ ಕೂಡ, ಅಂದ್ರೆ ಆತ ಯಾರು ಮಹಾವತಾರ್ ಬಾಬಾಜಿ ಇದ್ದಾರಲ್ಲ, ಅವ್ರಿಗೂ ಕೂಡ ನನಗೂ ಕೂಡ ನಾನು ಸಹಾಯ ಮಾಡುತ್ತೇನೆ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಾ ಇದ್ದೆ. ನನ್ನೊಳಗೆ ಏನೋ ಬದಲಾವಣೆ ಉಂಟಾಯಿತು. ನಾನು ಈ ಸನ್ನಿವೇಶವನ್ನ ಸವಾಲು ಎಂದು ಸ್ವೀಕರಿಸಿದೆ. ನಮ್ಮ ಭಯವನ್ನ ಬಿಟ್ಟರೆ ಬೇರೆ ಏನೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾನು ಮನಗಂಡೆ. ಅಂದ್ರೆ ಎಂತ ಸಂದರ್ಭದಲ್ಲಿ ಕೂಡ ಏನೋ ಅಂತಾರಲ್ಲ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ತರದಲ್ಲಿ ತುಂಬಾ ಜನ ಭಯ ಪಡ್ತಾ ಇರ್ತಾರೆ ನೋಡಿ. ಆ ಭಯದಿಂದನೇ ಸಾಯ್ತಾ ಇರ್ತಾರೆ ಅಲ್ವಾ. ಈ ಕೊರೋನಾ ಟೈಮಲ್ಲೂ ಅದೇ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಎಷ್ಟೋ ಜನ ಬಹಳ ಜನ ಅಟ್ಯಾಕ್ ಆದವರೆಲ್ಲರೂ ಹೋಗ್ತಾ ಇದ್ರು, ಆಲ್ಮೋಸ್ಟ್ ಹಾಗೆ ಹೀಗೆ ಆಗಿ ಹೋಗ್ಬಿಡ್ತಿದ್ರು. ಅದೇ ತರದಲ್ಲಿ ಯಾರಿಗೆ ಒಂದು ಕೊರೋನಾ ಮನೆಗೆ ಬಂದಿದೆ ಅಂದ್ರೆ ಸಾಕು, ಎಷ್ಟು ಭಯ ಆಗ್ತಿತ್ತು ಅಂದ್ರೆ, ಅವ್ರಿಗೆ ಅಡ್ಮಿಟ್ ಮಾಡಿದ್ರು ಅಂತ ತಕ್ಷಣ ಮುಗೀತು ಅವ್ರ ಕತೆ. ಓಕೆ, ಅವ್ರು ಹೋಗೇ ಬಿಟ್ರು, ಈ ಕೊರೋನಾ ಬಂದಿದೆ ನಾನು ಹೋಗೇ ಬಿಟ್ಟೆ. ಆ ತರಹದಲ್ಲಿ ಭಯದಲ್ಲೇ ಎಷ್ಟೊಂದ್ ಜನ ಸತ್ತೋಗಿದ್ದಾರೆ, ಭಯದಿಂದ ಸತ್ತೋಗಿದ್ದಾರೆ. ಕೊರೋನಾದಿಂದ ಹೆಚ್ಚಾಗಿ ಅದರಿಂದ ಭಯದಿಂದ ಸತ್ತೋಗಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಭಯನ ಬಿಟ್ರೆ ನಮ್ಮನ್ನ ಸೋಲಿಸೋಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನ ಅವ್ರಿಗೆ ಅನುಭವ ಆಗುತ್ತೆ ಮಹಾವತಾರ್ ಬಾಬಾ ಅವ್ರಿಗೆ. ಇವರಲ್ಲಿ ಆ ಒಂದು ವರ್ಡನ್ನ ಹೇಳ್ಕೊಳ್ತಾರಲ್ಲ, ನನಗೆ ನಾನೇ ಹೇಳ್ಕೊಳ್ತಾ ಇದ್ದೆ, ನನಗೆ ನಾನು ಸಹಾಯ ಮಾಡ್ಕೊಳ್ತೀನಿ ಅಂತ. ಅದನ್ನ ಹೇಳ್ಕೊಂಡ ಮೇಲೆ ಇವ್ರಿಗೆ ಅವರ ಮನಸ್ಸಿನಲ್ಲಿ ಆದ ಒಂದು ಬದಲಾವಣೆ, ಆಗ ಆ ಒಂದು ಸನ್ನಿವೇಶ ಏನಿರುತ್ತೆ ಅದನ್ನ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವಾಗ ಅವರಿಗೆ ಭಯ ಅನ್ನೋದು ನಿವಾರಣೆ ಆಗ್ತಾ ಬರುತ್ತೆ. ನಾನು ನನ್ನ ದೇಹದ ಜೊತೆಗೆ ದಯೆಯಿಂದ ಮತ್ತು ಪ್ರೇರಣಾದಾಯಕ ಶಬ್ದಗಳಿಂದ ಸಂಭಾಷಣೆಯಲ್ಲಿ ತೊಡಗಿದೆ. ಹೆದರಬೇಡ, ನೀನು ಈಜಲು ಕಲಿಯಬಲ್ಲೆ ಮತ್ತು ಉಸಿರಾಡಬಲ್ಲೆ ಎಂದು ಜೋರಾಗಿ ಹೇಳಿದೆ. ನೋಡಿ, ಅವಾಗ್ಲೂ ಕೂಡ ಅವ್ರು ಎಷ್ಟು ಅದ್ಭುತವಾಗಿ ಒಂದು ಸಂಭಾಷಣೆ, ಅವರ ಒಂದು ಬಾಡಿ ಜೊತೆ, ಅವರ ಒಂದು ದೇಹದ ಜೊತೆ ಸಂಭಾಷಣೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೆದರಬೇಡ, ಅವ್ರ ದೇಹಕ್ಕೆ ಹೇಳ್ತಾ ಇದ್ದಾರೆ, ಹೆದರಬೇಡ, ನಿನ್ಗೆ ಈಜೋದಿಕ್ ಬರುತ್ತೆ, ನೀನು ಈಜಲು ಕಲಿಯಬಲ್ಲೆ ಮತ್ತು ಉಸಿರಾಡಬಲ್ಲೆ, ನಿನಗೆ ಆಗುತ್ತೆ. ಅಂದ್ರೆ ನಾವ್ ಎಷ್ಟು ಕಾನ್ಫಿಡೆನ್ಸ್ ಇಂದ ನಮ್ಮ ಜೊತೆಗೆ ನಾವ್ ಇರ್ತೀವಿ, ಅಥವಾ ಬೇರೆಯವ್ರಿಗೂ ನಾವು ಕಾನ್ಫಿಡೆನ್ಸ್ ತುಂಬ್ತಾ ಇರ್ತೀವಲ್ವಾ, ಅದೇ ತರಹದಲ್ಲಿ ನಮಗೆ ನಾವು ಆ ಒಂದು ಕಾನ್ಫಿಡೆನ್ಸ್ ಇಂದ ಇರ್ಬೇಕು ಅಂದ್ರೆ ನಮಗೆ ನಾವು ಹೇಳ್ಕೋಬೇಕಾಗುತ್ತೆ. ಅದನ್ನ ಫುಲ್ ಪಾಸಿಟಿವ್ ವರ್ಡ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಈ ತರ ಹೇಳೋದ್ರಿಂದ ಅಲ್ಲಿ ನಮಗೆ ರಿಯಾಕ್ಷನ್ ಹೇಗ್ ಬರುತ್ತೆ ಅಂದ್ರೆ, ಅಲ್ಲಿ ಒಂದು ನಮಗೆ ನಾವೇ ಶಕ್ತಿಯನ್ನ ತುಂಬಿದಾಗ ಆಗುತ್ತೆ, ನಮ್ಮ ದೇಹಕ್ಕೆ, ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ. ಅಲ್ಲಿ ನೆಗೆಟಿವ್ ಥಾಟ್ಸ್ ಆಗ್ತಾ 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 ಬಂದ್ರೆ ಬರೀ ನೆಗೆಟಿವ್ ಥಾಟ್ಸ್ ಕೂಡ ತುಂಬಿರೋದ್ರಿಂದ ಅದೇ ತರಹದಲ್ಲಿ ಆಗುತ್ತೆ ಅನ್ನೋದಿಕ್ಕೆ ನಾವೇ ರೆಡಿ ಮಾಡಿ ಕೊಟ್ಟಂಗ ಆಗುತ್ತೆ. ಎಲ್ಲ ಸಮಯ ಸಂದರ್ಭವನ್ನ ರೆಡಿ ಮಾಡಿ ಕೊಟ್ಟಂಗ ಆಗ್ಬಿಡುತ್ತೆ. ಇಲ್ಲಿ ಇವರು ಅಷ್ಟು ನೆಗೆಟಿವ್ ಆಗಿ ಆ ಸಂದರ್ಭ ಇದ್ರೂ ಕೂಡ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ತರಹದಲ್ಲಿ ಮಾತುಗಳನ್ನ ಹೇಳ್ಕೊಳ್ತಾ ಅವರ ಒಂದು ದೇಹಕ್ಕೆ ಈ ತರ ಸೂಚನೆ ಕೊಡ್ತಾರೆ. ಆ ದೇಹ ಅವರ ಸೂಚನೆಯನ್ನ ಅನುಸರಿಸುತ್ತೆ. ಈಗ ಇನ್ನೊಂದು ಉದಾಹರಣೆ ಅಂದ್ರೆ, ಈಗ ನನಗೆ ರೀಸೆಂಟ್ ಆಗಿ ಕೂಡ ಕೆಲವೊಂದ್ ಏನೋ ಒಂಥರ ಉದ್ವೇಗ ಆಗ್ತಾ ಇತ್ತು, ತುಂಬಾ ಅನಿಸ್ತಿತ್ತು. ಮಲಗಿದ್ದಾಗ್ಲೂ ಕೂಡ ಒಂಥರ ಉದ್ವೇಗ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಆಗ ನನ್ನ ದೇಹದ ಜೊತೆ ನಾನ್ ಸಂಭಾಷಣೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ, ಮಲ್ಕೊಂಡೇನೆ ಮಾತಾಡ್ಕೊಳ್ತಿದ್ದೀನಿ, ಈಗ ಕಣ್ಮುಚ್ಕೊಂಡೇನೆ. ಯಾಕೆ ಈ ತರ ಆಗ್ತಾ ಇದೆ, ನೀನ್ ಕೂಲ್ ಆಗು, ನೀನು ರಿಲ್ಯಾಕ್ಸ್ ಆಗು, ಯಾಕೆ ಈ ತರ ತುಂಬಾ ಇದಾಗ್ತಾ ಇದೆಯಾ, ಉದ್ವೇಗ ಆಗ್ತಾ ಇದೆಯಾ, ರಿಲ್ಯಾಕ್ಸ್ ಆಗು, ನೀನ್ ಆರಾಮಾಗಿದ್ಯಾ, ಚೆನ್ನಾಗಿದೀಯಾ ನೀನು, ಏನೋ ಸಮಥಿಂಗ್. ಅದು ಏನ್ ಹೇಳ್ಬೇಕು ಆ ಟೈಮ್ ಅಲ್ಲಿ ಆ ಒಂದು ನಮ್ಮ ದೇಹದ ಜೊತೆಗೆ, ನಮ್ಮ ಜೊತೆಗೆ ನಾವು ಸಂಭಾಷಣೆ ಅದು ತೊಡಗ್ದಾಗ ಹಂಗೆ ಕ್ರಮೇಣವಾಗಿ ಅದು ರಿಲ್ಯಾಕ್ಸ್ ಆಗಿದ್ದನ್ನ ನಾನು ನೋಟಿಸ್ ಮಾಡಿದೆ, ನನಗೆ ಗೊತ್ತಾಯ್ತು. ಅದಾದ್ಮೇಲೆ ಕೂಡ ನೆಕ್ಸ್ಟ್ ಮತ್ತೆ ಧ್ಯಾನಕ್ಕೆ ಕೂರ್ಬೇಕಾದ್ರೂ ಕೂಡ ನೆಕ್ಸ್ಟ್ ಡೇ ಕೂಡ ಹಾಗೆ ಮಾಡಿದೆ. ನನ್ನ ತಲೆಯಿಂದ ಪಾದದ ತನಕ ಎಲ್ಲ ಪ್ರತಿಯೊಂದು ಅಂಗಾಂಗವನ್ನ ಕೂಡ ನಾವು ಮಾತಾಡಿಸ್ತಾ ಹೋಗೋದು, ಅದಕ್ಕೆ ರಿಲ್ಯಾಕ್ಸ್ ಹೇಳ್ತಾ ಹೋಗೋದು, ಅದಕ್ಕೆ ಗ್ರಾಟಿಟ್ಯೂಡ್ ಹೇಳ್ತಾ ಹೋಗೋದು, ಈ ತರ ಸಮಥಿಂಗ್ ಅದೆಲ್ಲ ನಮ್ಮ ಒಂದು ದೇಹದ ಅಂಗಾಂಗಗಳ ಜೊತೆಗೂ ನಾವು ಮಾತಾಡ್ತಾ ನಾವು ರಿಲ್ಯಾಕ್ಸ್ ಹೇಳ್ತಾ ಹೋದ್ರೆ ಅಲ್ಲಿ ಅವು ಕೂಡ ಮಾತು ಕೇಳ್ತಾ ಆರೋಗ್ಯವಾಗಿರ್ತಾವ. ಅವಾಗ ಪ್ರತಿಯೊಂದು ಅಂಗಾಂಗ ಕೂಡ ಆರೋಗ್ಯವಾಗಿರುತ್ತೆ. ಅವಾಗ ಅವನ್ನ ನಾವು ಗಮನಿಸ್ಬೇಕು, ಮಾತಾಡಿಸ್ಬೇಕು, ಗ್ರಾಟಿಟ್ಯೂಡ್ ಹೇಳ್ಬೇಕು. ಈ ತರ ನಮ್ಮ ಜೊತೆಗೆ ನಾವು ಸಂಭಾಷಣೆ. ಅದೇ ತರಹದಲ್ಲಿ ಇವರು ಇಲ್ಲಿ ಮಾಡ್ತಾ ಇರೋದ, ಎದರ ಬೇಡ, ನೀನು ಈಜಲು ಕಲಿಯಬಲ್ಲೆ, ಉಸಿರಾಡಬಲ್ಲೆ ಅನ್ನೋದನ್ನ ಇವರು ಜೋರಾಗಿ ಹೇಳ್ಕೊಳ್ತಾರೆ ಅಲ್ಲಿ ಅವರ ಬಾಡಿ ಜೊತೆಗೆ ಮಾತುಕತೆಯಲ್ಲಿ. ಬಾವಿಯ ನೀರಿನ ಒತ್ತಡದೊಂದಿಗೆ ನನ್ನ ದೇಹವು ತೇಲುತ್ತಾ ಇರುವಂತೆ ಪ್ರಯತ್ನ ಮಾಡುತ್ತಿರುವಾಗ ನಾನು ಮುಳುಗಲು ಪ್ರಾರಂಭಿಸಿದೆ. ಸಾವು ನನ್ನ ಎದುರಿನಲ್ಲೇ ಇದೆ ಎಂದು ನನಗನಿಸಿತು. ನನ್ನ ಕಣ್ಣುಗಳನ್ನ ತೆರೆದೇ ಇಡಲು ಪ್ರಯತ್ನಿಸುತ್ತಾ
ಹೃದಯವನ್ನ ಶಾಂತವಾಗಿ ಇರಿಸಲು ಪ್ರಯತ್ನಿಸುತ್ತಾ ಅದೇ ಸಮಯದಲ್ಲಿ ನನ್ನ ದೇಹವನ್ನ ನಿರಂತರವಾಗಿ ಸಿದ್ಧಪಡಿಸುತ್ತಾ ಇದ್ದೆ. ಅಂದ್ರೆ ಇವ್ರು ಅದೇ ತರಹದಲ್ಲಿ ಆ ಒತ್ತಡದೊಂದಿಗೆ ಆ ದೇಹ ತೇಲ್ತಾ ಇದೆ ಅನ್ನೋ ತರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ ಮುಳುಗೋದಿಕ್ಕೂ ಕೂಡ ಅಲ್ಲಿ ಒಂದು ಸನ್ನಿವೇಶ ಎಲ್ಲ ಕ್ರಿಯೇಟ್ ಆಗಿರುತ್ತಲ್ಲ, ಆ ಸಾವು ಅವರ ಎದುರಿನಲ್ಲೇ ಇದ್ರೂ ಕೂಡ ಕಣ್ಣುಗಳನ್ನ ತೆರೆದೇ ಇಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ ಟೈಮಲ್ಲಿ. ಆಗ ಹೃದಯವನ್ನ ಶಾಂತವಾಗಿ, ಅಂದ್ರೆ ಅವ್ರಿಗೆ ತುಂಬಾ ಭಯ ಆಗ್ತಿರುತ್ತಲ್ಲ, ಭಯ ಆದಾಗ ನಮ್ಮ ಹೃದಯ ಎಷ್ಟು ಜೋರಾಗಿ ಬಡ್ಕೊಳ್ತಾ ಇರುತ್ತಲ್ಲ, ಆ ತರ ಮಾಡದೆ ಇವರು ಹೃದಯವನ್ನ ಶಾಂತವಾಗಿ ಸಮಾಧಾನದಿಂದ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆ ಟೈಮಲ್ಲಿ. ಅದನ್ನ ರೆಡಿ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರ ಹೃದಯವನ್ನ. ಆ ಸಮಯದಲ್ಲಿಯೇ ಒಂದು ಪ್ರಕಾಶಮಾನವಾದ ಒಂಬಣ್ಣದ ಬೆಳಕು ನೀರನ್ನ ಪ್ರವೇಶಿಸುವುದನ್ನ ನಾನು ನೋಡಿದೆ. ಆಗ ಒಂದು ಮ್ಯಾಜಿಕ್ ಆಗುತ್ತೆ. ಏನ್ ಮ್ಯಾಜಿಕ್ ಅಂದ್ರೆ, ಒಂದು ತುಂಬಾನೇ ಪ್ರಕಾಶಮಾನವಾದಂತಹ ಒಂಬಣ್ಣದ, ಅಂದ್ರೆ ಒಂದು ಬಂಗಾರದ ಬಣ್ಣ ಉಳ್ಳಂತಹ ಒಂದು ಬೆಳಕು ನೀರಿನೊಳಗೆ ಆ ಒಂದು ಪ್ರವೇಶವನ್ನ ಮಾಡುತ್ತೆ. ಅದನ್ನ ಇವರು ನೋಡ್ತಾರೆ. ನಾನು ತುಂಬಾ ಕುತೂಹಲಗೊಂಡೆ ಮತ್ತು ಹೇಗಾದರೂ ಮಾಡಿ ಬೆಳಕಿನ ದಿಕ್ಕನ್ನು ತಲುಪಿಸಲು ಪ್ರಯತ್ನಿಸಿದೆ. ಆ ಬೆಳಕನ್ನ ತಲುಪಿ ಅದನ್ನ ಸ್ಪರ್ಶಿಸಿದ ಕೂಡಲೇ ಆ ಬೆಳಕು ನಾನೇ ಏನೋ ಎಂಬಂತೆ ನನ್ನನ್ನ ಪೂರ್ತಿಯಾಗಿ ಆವರಿಸಿಕೊಂಡು ಬಿಟ್ಟಿತು. ಅಂದ್ರೆ ಹೇಗೋ ಪ್ರಯತ್ನ ಪಟ್ಬಿಟ್ಟು ಅವರು ಹೋಗ್ತಾ ಆ ಬೆಳಕನ್ನ ಟಚ್ ಮಾಡ್ತಾರ. ಆ ತರ ಟಚ್ ಮಾಡಿದ ತಕ್ಷಣ ಆ ಬೆಳಕನ್ನ ತಲುಪಿದಾಗ ಅವ್ರಿಗೆ ಫೀಲ್ ಆಗಿತ್ತು, ಆ ಒಂದು ಲೈಟ್ನಿಂಗ್ ಏನಿರುತ್ತೆ, ಆ ಬೆಳಕೇನಿರುತ್ತೆ, ಅವರೇ ಏನೋ ಅನ್ನೋದನ್ನ ಅವ್ರಿಗೆ ಫೀಲ್ ಆಗ್ತಾ ಇರುತ್ತದು. ಆ ಬೆಳಕಿನಿಂದ ಹೊರ ಹೊಮ್ಮುವ ಚೈತನ್ಯ ಶಕ್ತಿಯು ನನ್ನನ್ನು ಪುಳಕಿತಗೊಳಿಸಿತು. ಅವ್ರಿಗೆ ಒಂಥರ ಪುಳಕಿತ ಅಂದ್ರೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅವ್ರಿಗೆ. ಆ ಒಂದು ಚೈತನ್ಯ ಶಕ್ತಿ ಮತ್ತು ಪ್ರಜ್ಞಾಪೂರ್ವಕವಾದ ಅರಿವು ಇಲ್ಲದೆ ಬೆಳಕಿನ ಕೋಶದಲ್ಲಿ ಇದ್ದುಕೊಂಡು ನೀರಿನ ಅಡಿಯಲ್ಲಿ ಈಜುತ್ತಾ ಇದ್ದೆ ಹಾಗೂ ಉಸಿರಾಡುತ್ತಲೂ ಇದ್ದೆ. ನಾನು ನಿರಾಯಾಸವಾಗಿ ನೀರಿನಲ್ಲಿ ತೇಲುತ್ತಾ ಇದ್ದೆ. ನನ್ನ ಕಣ್ಣುಗಳು ಮುಚ್ಚಿದ್ದವು ಮತ್ತು ಉಸಿರಾಟ ಸ್ಥಿರವಾಗಿತ್ತು. ಈ ಸಮಗ್ರ ಪ್ರಕ್ರಿಯೆಯ ಮಧ್ಯೆ ನಾನು ನನ್ನೊಳಗೆ ತುಂಬಾ ಆಳದಲ್ಲಿ ಇಳಿದು ಹೋದೆ. ಅಂದ್ರೆ ಇವ್ರಿಗೆ ಇಷ್ಟೆಲ್ಲ ಒಂದು ಅನುಭವ ಆಗ್ತಾ ಇರುತ್ತಲ್ಲ, ಆಗ ಇವರು ನೀರಿನ ಅಡಿಯಲ್ಲಿ ಈಜುತ್ತಾ ಇರ್ತಾರೆ. ಆ ನೀರಿನ ಒಳಗೆ ಈಜಾಡ್ತಾನು ಕೂಡ ಉಸಿರಾಡ್ತಾನೂ ಇರ್ತಾರೆ, ನಿರಾಯಾಸವಾಗಿ ಹಾಗೆ ತೇಲ್ತಾನು ಬರ್ತಾ ಇರ್ತಾರೆ. ಕಣ್ಣುಗಳು ಮುಚ್ಚಿರುತ್ತೆ. ಆ ಟೈಮಲ್ಲಿ ಕಣ್ಣುಗಳು ಮುಚ್ಚಿದ್ವು ಅಂತ ಹೇಳ್ತಾ ಇದ್ದಾರೆ. ಉಸಿರಾಟ ಕೂಡ ಯಾವುದೇ ಒಂದು ಏರಿಳಿತ ಇಲ್ಲದೆ ಸ್ಥಿರವಾಗಿರುತ್ತೆ ಉಸಿರಾಟ ಕೂಡ. ಇದು ನನ್ನ ಒಳಗೇನೆ ತುಂಬಾ ಆಳದಲ್ಲಿ ಇಳಿದು ಹೋದೆ. ಬೆಳಕಿನಿಂದ ಯಾರದೋ ಒಂದು ಆಕೃತಿ ರೂಪಗೊಳ್ಳುತ್ತಾ ಇರುವುದನ್ನ ನೋಡಿದೆ. ಅಂದ್ರೆ ಆ ಒಂದು ಬೆಳಕಿರುತ್ತಲ್ಲ, ಆ ಬೆಳಕಿನಲ್ಲಿ ಯಾವ್ದೋ ಒಂದು ಆಕೃತಿ ಏನದಂದ್ರೆ ಒಂದು ರೂಪ, ಅದು ಒಂದು ರೂಪ ಆಗ್ತಾ ಅದು ಗೊಳ್ಳೋದನ್ನ ಇವರು ನೋಡ್ತಾರೆ. ಆ ಆಕೃತಿ ಇರೋದು ಅದು ಕಂಡು ಬಂದ ತಕ್ಷಣವೇ ಕಣ್ಮರೆಯಾಯಿತು. ಅದು ಕಂಡು ಬಂದ ತಕ್ಷಣ ಕಣ್ಮರೆಯಾಗುತ್ತೆ. ಈ ತರಹದಲ್ಲಿ ಅವರು ತೇಲ್ತಾ ಮೇಲ್ ಬರ್ತಾ ಇರ್ತಾರೆ. ನೋಡಿ, ಕಾಣಿಸ್ತಾ ಇದೆ ಇಲ್ಲಿ. ಈ ರೀತಿಯಲ್ಲಿ ಅವರು ಬರ್ತಾ ಇರ್ತಾರೆ. ಇಲ್ಲಿ ಅವ್ರ ಸುತ್ತಲೂ, ತಲೆ ಸುತ್ತಲೂ ಕೂಡ ಒಂದು ಬೆಳಕು ಹೇಗೆ ಅಲ್ಲಿ ಇದೆ ನೋಡಿ, ಆ ಕಡೆ ಎಲ್ಲ ಬೆಳಕೆಲ್ಲ ಕಾಣಿಸ್ತಾ ಇದೆ. ಈ ತರದಲ್ಲಿ ಅವ್ರು ಕಣ್ಣು ಮುಚ್ಕೊಂಡು ತೇಲ್ತಾ ಮೇಲ್ ಬರ್ತಾ ಇರ್ತಾರೆ. ಈ ಒಂದು ಚಿತ್ರಣವನ್ನ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅದು ಕಂಡು ಬಂದ ತಕ್ಷಣವೇ ಮರೆಯಾಯಿತು. ನನ್ನ ಸ್ನೇಹಿತರು ನನ್ನ ಹೆಸರನ್ನ ಕರೆಯುವುದು ಕೇಳಿಸಿತ್ತು ಹಾಗೂ ನನ್ನನ್ನು 3ನೆಯ ಆಯಾಮಕ್ಕೆ ಕರೆತಂದಿತ್ತು. ಅಂದ್ರೆ ಆಗ ಇವ್ರು ಮೇಲ್ ಬರ್ತಾರೆ. ಮೇಲ್ ಬಂದಾಗ ಅವರ ಒಂದು ಗೆಳೆಯರು ಇವ್ರನ್ನ ಕರೆಯೋದನ್ನ ಕೇಳಿಸ್ಕೊಳ್ತಾರೆ. ನನ್ನ ಹೃದಯದಲ್ಲಿ ಈಗ ಯಾವುದೇ ಭಯವಿರಲಿಲ್ಲ. ನಾನಿನ್ನೂ ಜೀವಂತವಾಗಿ ಇರುವುದನ್ನು ನೋಡಿ ನನ್ನ ಸ್ನೇಹಿತರಿಗೆ ತುಂಬಾ ಆಶ್ಚರ್ಯವಾಯಿತು. ಕೊನೆಗೆ ನನ್ನ ಸ್ನೇಹಿತರು ಎಸೆದ ಹಗ್ಗವನ್ನ ಹಿಡಿದುಕೊಂಡು ನಾನು ಬಾವಿಯಿಂದ ಹೊರಕ್ಕೆ ಬಂದೆ. ಆಗ ಅವರು ನೀರಲ್ಲಿ ತೇಲ್ತಾ ಅಲ್ಲಿ ಬರ್ತಾ ಇರೋದನ್ನ ಅವರು ಗೆಳೆಯರು ನೋಡಿ ಕೂಗ್ತಾರೆ. ಕೂಗ್ದಾಗ ಅದೇ ಹಗ್ಗ ಇರುತ್ತಲ್ಲ, ಅವರು ದಮನನನ್ನ ರಕ್ಷಣೆ ಮಾಡಿರ್ತಾರಲ್ಲ, ಅದೇ ಹಗ್ಗವನ್ನ ಅವರು ಅಲ್ಲಿ ಬಾವಿಯಲ್ಲಿ ಬಿಡ್ತಾರೆ. ಆ ಬಾವಿಯಲ್ಲಿ ಬಿಟ್ಟ ಹಗ್ಗವನ್ನ ಹಿಡ್ಕೊಂಡು ಇವ್ರು ಮೇಲಕ್ಕೆ ಬರ್ತಾರೆ. ಬೆಳಕಿನ ಮೂಲದ ವಾಸ್ತವಿಕತೆಯ ಅರಿವು ಬಾಲ್ಯದಲ್ಲಿ ನನಗೆ ಇರಲಿಲ್ಲ. ಆದರೆ ಯಾವುದೇ ಸನ್ನಿವೇಶವನ್ನ ಎದುರಿಸುವುದರಿಂದ ಮತ್ತು ಅದ್ವಿತೀಯವಾದ ನಮ್ಮ ಆತ್ಮ ಸತ್ಯವನ್ನ ಸ್ವೀಕರಿಸುವುದರಿಂದ ಮಾತ್ರ ಏನನ್ನಾದರೂ ಜಯಿಸಬಹುದು ಎಂಬುದನ್ನ ನಾನು ತಿಳಿದುಕೊಂಡೆ. ಅಂದ್ರೆ ಇವರು ಹೇಳ್ತಿರೋದು ಆ ಒಂದು ಬೆಳಕು,
ಈಗ ಒಂದು ಏನೇ ಕತ್ತಲು ಅಂದ್ರೆ ನೆಗೆಟಿವ್ ಅಂತ ನಾವು ಹೇಳ್ಬಿಡ್ತೀವಿ, ಬೆಳಕು ಅಂದ್ರೆ ಪಾಸಿಟಿವ್ ಅಂದ್ರೆ ಒಂದು ಒಳ್ಳೆ ಶಕ್ತಿ ಅಂತ ನಾವೆಲ್ಲರೂ ಸಹಜವಾಗಿ ಗೊತ್ತಿರೋದೇ ಹೇಳ್ಬಿಡ್ತೀವಲ್ವಾ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನ ಇವ್ರು ಹೇಳ್ತಾ ಇದ್ದಾರೆ, ಬೆಳಕಿನ ಮೂಲ ಅಂದ್ರೆ ಅದರ ಒಂದು ಮೂಲ, ಅದರ ಒಂದು ವಾಸ್ತವಿಕತೆ ಅಂದ್ರೆ ರಿಯಾಲಿಟಿ, ಅದರ ಬಗ್ಗೆ ಅದರ ಅರಿವು ಇವ್ರಿಗೆ ಬಾಲ್ಯದಲ್ಲಿ ಏನು ಇರ್ಲಿಲ್ಲ ಅಂತೆ. ಅಂದ್ರೆ ಬೆಳಕು ಅಂದ್ರೆ ಏನು, ಅದೇನು ಎತ್ತ, ಇವ್ರಿಗೇನು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಸನ್ನಿವೇಶವನ್ನ ಅಂದ್ರೆ ಯಾವುದೇ ಒಂದು ಈ ಒಂದು ಸನ್ನಿವೇಶ ಎದುರಾದ್ರೂ ಕೂಡ ಅದನ್ನ ನಾವು ಫೇಸ್ ಮಾಡೋದ್ರಿಂದ, ಹಾಗೆ ಅದ್ವಿತೀಯವಾದ ನಮ್ಮ ಆತ್ಮ ಸತ್ಯ ನಮಗೆ ನಮ್ಮದೊಂದು ಆತ್ಮ ಇರುತ್ತಲ್ಲ, ಅದರ ಒಂದು ಅದ್ವಿತೀಯ ಅಂದ್ರೆ ಮಹಾಮೂಲಿಯಾಗಿರಲ್ಲ, ಅಷ್ಟೊಂದು ಅದ್ವಿತೀಯವಾದಂತಹ ಅದರ ಒಂದು ಸತ್ಯವನ್ನ ನಾವು ಅಕ್ಸೆಪ್ಟ್ ಮಾಡೋದ್ರಿಂದ, ಸ್ವೀಕಾರ ಮಾಡೋದ್ರಿಂದ ನಾವ್ ಏನನ್ನ ಬೇಕಾದ್ರೂ ಕೂಡ ಜಯಿಸ್ಬಹುದು ಅನ್ನೋದನ್ನ ಅವರು ತಿಳಿದುಕೊಳ್ತಾರೆ. ಈ ಘಟನೆಯು ನನ್ನ ನೆನಪಿನಲ್ಲಿ ಎಂದೂ ಮರೆಯದ ಗುರುತನ್ನ ಉಳಿಸಿತು ಅಲ್ವಾ. ಸಹಜ ಅದು, ಇಂಥ ಒಂದು ದೊಡ್ಡ ಘಟನೆ ಆಗಿರುತ್ತೆ ಅಂದ್ರೆ ನಾವೇ ಆಗ್ಲಿ ನೀವೇ ಆಗ್ಲಿ ಅಂತ ಎಷ್ಟೊಂದು ನಮ್ಮ ಬಾಲ್ಯದಲ್ಲಿ ಏನೋ ಒಂದು ಆತರ ಘಟನೆ ಆದಾಗ ಅದು ಎಷ್ಟು ಅಚ್ಚು ಅಳದೆ ಉಳಿದಿರುತ್ತೆ ಅಂದ್ರೆ ಅದು ಈಗ್ಲೂ ಕೂಡ ನೆನ್ಪಿರುತ್ತೆ, ಅಥವಾ ಸಾಯೋ ತನಕನೂ ನಾವ್ ನೆನ್ಪಿಟ್ಕೊಂಡಿರ್ತೀವಲ್ವಾ. ಅದೇ ತರ ಇವ್ರಿಗೂ ಕೂಡ ಎಂದು ಮರೆಯೋದೇ ಇಲ್ಲ ಆ ಘಟನೆಯನ್ನ ಅವರು. ಮುಂದೆ ಬರಬಹುದಾದ ಸಾಹಸ ಕಾರ್ಯಗಳಿಗೆ ಇದೊಂದು ಪ್ರಾರಂಭ ಮಾತ್ರವಾಗಿತ್ತು. ಅಂದ್ರೆ ನೆಕ್ಸ್ಟ್ ಮುಂದೆ ಅವ್ರ ಲೈಫ್ ಅಲ್ಲಿ ಬರೋ ಒಂದು ಸಾಹಸ ಕೆಲಸಗಳಿಗೆ ಸಂಬಂಧಪಟ್ಟಾಗಿ ಇದೊಂದು ಜಸ್ಟ್ ಒಂದು ಪ್ರಾರಂಭ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಕೆಲವು ತಿಂಗಳ ನಂತರ ನನಗೆ ಸವಾಲೊಡ್ಡುವ ಸನ್ನಿವೇಶವೊಂದು ಎದುರಾಗಲಿದೆ ಎಂದು ನನಗೆ ಭಾಸವಾಯಿತು. ಅಂದ್ರೆ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇರುತ್ತೆ ಇನ್ ಫ್ಯೂಚರ್ ಏನೋ ಆಗ್ಬೋದು, ಇಂಥದ್ದೇನೋ ಆಗುತ್ತೆ, ಏನೇ ಅಂತ ಕ್ಲಾರಿಟಿ ಇಲ್ಲದೆ ಇದ್ರು ಕೆಲವರಿಗೆ ಸಮಥಿಂಗ್ ಏನೋ ನಡೆಯುತ್ತೆ ಅನ್ನೋದನ್ನ ಮಾತ್ರ ಅವ್ರಿಗೆ ಒಂದೇನೋ ಫೀಲ್ ಆಗ್ತಾ ಇರುತ್ತಲ್ವಾ. ಅದೇ ತರ ಇಲ್ಲಿ ಇವ್ರಿಗೆ ಕೂಡ ಆ ತರದಲ್ಲಿ ಏನೋ ನಡೆಯುತ್ತೆ ಒಂದು ಸನ್ನಿವೇಶ, ಅದು ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ಒಂದು ಸನ್ನಿವೇಶ ನಡೆಯುತ್ತೆ ಅನ್ನೋದು ಇವ್ರಿಗೆ ಫೀಲ್ ಆಗುತ್ತೆ. ಯಾರೋ ನನ್ನನ್ನು ನನ್ನ ದೇಶದಿಂದ ಮತ್ತು ನನ್ನ ಜನರಿಂದ ದೂರ ಕರೆದೊಯ್ಯುತ್ತಾ ಇರುವ ಹಾಗೆ ಕನಸುಗಳು ಬೀಳುತ್ತಿದ್ದವು. ಇವ್ರಿಗೆ ಕನಸುಗಳು ಬೀಳ್ತಾ ಇರ್ತಾವಲ್ಲ, ಸಹಜವಾಗಿ ಎಲ್ಲರಿಗೂ ಬೀಳುತ್ತಲ್ಲ, ಇವ್ರಿಗೆ ಕನಸು ಈ ತರದಲ್ಲಿ ಬೀಳ್ತಾ ಇರುತ್ತೆ. ಇವರು ಇರೋ ಆ ಜಾಗ, ಆ ದೇಶದಿಂದ ಮತ್ತೆ ಅವ್ರಿರೋ ಸುತ್ತಮುತ್ತಲಿರೋ ಆ ಜನರಿಂದ ಕೂಡ ಯಾರೋ ದೂರ ಕರ್ಕೊಂಡು ಹೋಗ್ತಾ ಇರೋ ತರದಲ್ಲಿ ಕನಸನ್ನ ಕಾಣ್ತಾರೆ. ಕನಸಿನಲ್ಲಿ ಅಜ್ಞಾತ ಜನರ ಮುಖಗಳನ್ನ ನೋಡಿದೆ. ಅಜ್ಞಾತ ಮೀನ್ಸ್ ಅಪರಿಚಿತರು, ಅಂದ್ರೆ ಗೊತ್ತಿಲ್ಲದೆ ಇರೋ ಜನರ ಮುಖವನ್ನ ಅವ್ರು ನೋಡ್ತಾರೆ. ಯಾರೋ ಹೊಸಬ್ರ ಮುಖ ಅದು. ನಿಜವಾದ ದೈವತ್ವವನ್ನ ಪಡೆಯುವ ಪಯಣದಲ್ಲಿ ಈ ಜನರು ನನ್ನ ಶಿಷ್ಯರಾಗಿ ನನ್ನೊಡನೆ ಬರುತ್ತಾರೆ ಎಂಬುದನ್ನ ಕನಸಿನಲ್ಲಿ ಕಂಡೆ. ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ಅವ್ರು ಯಾರು ದೂರ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಅಪರಿಚಿತರೇ ಇವ್ರಿಗೆ, ಅಂದ್ರೆ ಮಹಾವತಾರ್ ಬಾಬಾಜಿ ಅವ್ರಿಗೆ ನಿಜವಾದ ಒಂದು ದೈವತ್ವವನ್ನ ಪಡೆಯುವ ಒಂದು ಜರ್ನಿ, ಆ ಒಂದು ಪಯಣದಲ್ಲಿ ಈ ಜನರೇ ಬಾಬಾಜಿ ಅವರ ಶಿಷ್ಯರಾಗಿ ಇವ್ರ ಜೊತೆಗೆ ಬರ್ತಾರೆ ಅನ್ನೋದನ್ನ ಕೂಡ ಇವರು ಕನಸಿನಲ್ಲಿ ನೋಡ್ತಾರೆ. ಅಂದ್ರೆ ಅವರೆಲ್ಲರೂ ಇವ್ರು ಶಿಷ್ಯರಾಗಿರ್ತಾರೆ ಅಂತ. ನಾನು ಇನ್ನು ಬಾಲಕನಾಗಿರುವುದರಿಂದ ನನಗೆ ಈ ಕನಸುಗಳ ಅರ್ಥ ತಿಳಿಯಲಿಲ್ಲ. ನಾನು ಈ ಕನಸುಗಳ ಬಗ್ಗೆ ನನ್ನ ತಾಯಿಯಲ್ಲಿ ಹೇಳಿಕೊಂಡೆ. ಅವ್ರಿಗೆ ಇನ್ನು ಸಣ್ಣ ವಯಸ್ಸು ಇರೋದ್ರಿಂದ ಅವ್ರಿಗೆ ಅರ್ಥ ಆಗಿರಲ್ಲ. ಎಷ್ಟೋ ಜನ ದೊಡ್ಡವ್ರಿಗೇನೆ ಗೊತ್ತಾಗ್ತಾರಲ್ಲ, ಏನೋ ಕನಸು ಬಂತು, ಏನೋ ಗೊತ್ತಾಗ್ಲಿಲ್ಲಪ್ಪ, ಅದೇನೋ ಕನಸು ಅಷ್ಟೇ ತಾನೆ ಅಂತ ರಿಜೆಕ್ಟ್ ಮಾಡಿ ಸುಮ್ನಾಗ್ಬಿಡ್ತೀವಿ. ಅದು ಗಮನ ಕೊಡಲ್ಲ, ಬಹಳ ಜನ ದೊಡ್ಡರೇ ಕೊಡಲ್ಲ. ಇನ್ನು ಸಣ್ಣ ಹುಡುಗ ಅವರು, ಆ ಸಣ್ಣ ಬಾಲಕನಾಗಿದ್ದ ಅವ್ರಿಗೆ ಕನಸುಗಳ ಬಗ್ಗೆ ಅರಿವಿರಲಿಲ್ಲ. ಹಾಗಾಗಿ ಅವ್ರಿಗೆ ಅವ್ರ ತಾಯಿಯವ್ರ ಹತ್ರ ಹಂಚ್ಕೊಳ್ತಾರೆ, ಈ ತರ ಕನಸು ಬಿತ್ತು ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ಇವೆಲ್ಲ ನಿನ್ನ ಕಲ್ಪನೆಯ ಕಟ್ಟುಕತೆಗಳು. ಬಹುಶಃ ನೀನು ಕೇಳಿದ ಕತೆಗಳು ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರಬಹುದು ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಸಹಜವಾಗಿ ಹಾಗೆ ಮಾಡ್ತಿರ್ತಾರಲ್ವ ದೊಡ್ಡವರು ಕೂಡ. ಅವ್ರ ಬಗ್ಗೆ ಅವರು ಕನಸನ್ನ ಒಂದು ನೆಗ್ಲೆಕ್ಟ್ ಮಾಡ್ತಾರೆ. ಮಕ್ಕಳು ಕೂಡ ಹೇಳಿದ್ರು ಕೂಡ ಅದಿನ್ನೂ ನೆಗ್ಲೆಕ್ಟ್ ಮಾಡ್ತಾರೆ. ನೀನೇನೋ ಕೇಳಿರ್ತೀಯ, ಏನೋ ನೋಡಿರ್ತೀಯ, ಆ ತರ ಏನೋ ಕನಸು ಬಂದಿರುತ್ತೆ, ಅಷ್ಟೇ ಬಿಡು. ಈಗ ನಾವು ನಮ್ಮ ಮಕ್ಕಳಿಗೆ ಏನಾರು ಹೇಳಿದ್ರು ಐ ಥಿಂಕ್ ಅದನ್ನ ಹೇಳ್ತೀವಿ ಅಂತ ಅನ್ಸುತ್ತೆ. ಅದೇ ತರಹದಲ್ಲಿ ಅವರು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅವ್ರ ಕನಸನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಈ ದೃಶ್ಯಗಳು ಕನಸಿನಲ್ಲಿ ಕಾಣಿಸಿಕೊಂಡಿರುವುದರಿಂದ ತಾನಾಗಿ ಹೊರಟು ಹೋಗುತ್ತವೆ, ಚಿಂತೆ ಮಾಡಬೇಡ ಎಂದು ಹೇಳಿದಳು. ನಾವು ಮಾನವ ರೂಪದಲ್ಲಿ ಪೃಥ್ವಿಯ ಮೇಲೆ ಇರುವಾಗ ನಮ್ಮ ಆತ್ಮದ ಪಯಣದಲ್ಲಿ ಕನಸುಗಳು ಅತಿ ಪ್ರಮುಖವಾದ ಭಾಗವಾಗಿವೆ.
ಕನಸುಗಳು ಎಂದೂ ಅಸ್ಪಷ್ಟವಾಗಿರುವುದಿಲ್ಲ ಮತ್ತು ಅರ್ಥರಹಿತವಾಗಿರುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಕನಸುಗಳಿಗೆ ತನ್ನದೇ ಆದ ಕಲಿಕಾ ಮೌಲ್ಯವಿದೆ ಮತ್ತು ಆಳವಾದ ನಿಗೂಢ ಸಂದೇಶವಿದೆ. ನೋಡಿ ಎಷ್ಟು ಅದ್ಭುತವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಂದ್ರೆ, ಎಷ್ಟೊಂದ್ ಜನ ಈಗ್ಲೂ ಕೂಡ ಇರ್ಬೋದು, ಕನಸನ್ನ ಪ್ರತಿಯೊಬ್ರು ಕೂಡ ಗಮನ ಕೊಟ್ಟು ನೋಡ್ಬೇಕು, ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸ್ವತಃ ಮಹಾವತಾರ್ ಬಾಬಾ ಅವರೇ. ಅಂದ್ರೆ ನನಗೂ ಕೂಡ ಆಕ್ಚುಲಿ ಮೆಡಿಟೇಷನ್ ಬರೋದಕ್ಕಿಂತ ಮುಂಚಿತವಾಗಿ ತುಂಬಾ ಕನಸುಗಳು ಬರ್ತಾ ಇದ್ವು. ಬಂದ ಕನಸುಗಳನ್ನ ನಾನು ಸಣ್ಣೋಳಿದ್ದಾಗ್ಲಿಂದ ಅಷ್ಟು ಗಮನಕ್ಕೆ ತಗೊಂಡಿರ್ಲಿಲ್ಲ, ನೆನಪು ಇರ್ಲಿಲ್ಲ. ಬಟ್ ನಾನೊಂದು ಆಫ್ಟರ್ ಮ್ಯಾರಿಡ್ ಅಂದ್ರೆ ಮದುವೆ ಆದ ನಂತರ ಬರುವ ಕನಸುಗಳನ್ನ ನೆನ್ಪಿಟ್ಕೊಳ್ತಿದ್ದೆ, ಕೆಲವೊಂದು ನೆನ್ಪಿರೋ ಅಷ್ಟು ನೆನ್ಪಿಟ್ಕೊಳ್ತಿದ್ದೆ. ಆಗ ಕನಸುಗಳನ್ನ ಫಾಲೋ ಮಾಡ್ತಾ ಇದ್ದೆ ನಾನು, ಏನಕ್ಕೂ ಗೊತ್ತಿಲ್ಲ ಫಾಲೋ ಮಾಡ್ತಾ ಇದ್ದೆ. ಏನಾದ್ರು ಒಳ್ಳೇದಿತ್ತು ಅಂದ್ರೆ ಓಕೆ, ಏನೋ ಒಳ್ಳೇದಾಗುತ್ತೆ ಇನ್ ಫ್ಯೂಚರ್ ಅಲ್ಲಿ, ಅಥವಾ ಏನಾದ್ರು ಒಂದು ನೆಗ್ಲೆಕ್ಟ್ ಅಥವಾ ಒಂದು ಕೆಟ್ಟದಾಗಿ ಏನಾದ್ರು ಕನಸುಗಳು ಬಿತ್ತು ಅಂದ್ರೆ ಓಕೆ ಏನೋ ಆಗುತ್ತೆ, ಸಮಥಿಂಗ್ ಎಚ್ಚರಿಕೆಯಿಂದ ಇರ್ಬೇಕು, ಈ ತರದಲ್ಲಿ ಏನೋ ಒಂದು ಸ್ವಲ್ಪ ಅಲರ್ಟ್ನೆಸ್ ಇಂದ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಸಹಜವಾಗಿ ಬಂದ ಎಷ್ಟೋ ಕನಸುಗಳು ನಿಜ ಆಗಿದೆ. ಅದಕ್ಕಿನ್ನೂ ಉದಾಹರಣೆ ಅಂತಂದ್ರೆ ನನ್ನ ಇಬ್ಬರು ಮಕ್ಕಳೇ. ಅಂದ್ರೆ ನನಗೆ ಫಸ್ಟ್ ಡೆಲಿವರಿ ಟೈಮಲ್ಲಿ ಕೂಡ 8 ಮಂತ್ ರನ್ನಿಂಗ್ ಆ ಟೈಮಲ್ಲಿ ಕೂಡ ನನಗೆ ಎಲ್ಲರಿಗೂ ಇರೋ ತರದಲ್ಲಿ ಒಂದು ಕುತೂಹಲ ಇತ್ತು. ಯಾವ್ದು ಮಗು ಆಗ್ಬೋದು, ಗಂಡ ಆಗ್ಬೋದಾ ಹೆಣ್ಣಾಗ್ಬೋದಾ, ಯಾವ ಮಗು ಅಂತಕ್ಕಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿಯಿಂದ ಆ ಒಂದು ಪ್ರಶ್ನೆ ಹಾಕೊಂಡು ನಾನು ನಾರ್ಮಲ್ ಆಗಿ ಮಲಗಿದ್ದೀನಿ. ಮಲಗ್ದಾಗ ನನಗೆ ಮಾಸ್ಟರ್ಸ್ ತೋರಿಸ್ತಾ ಇದ್ದಾರೆ, ಮುಖ ತೋರಿಸಿಲ್ಲ, ಮುಖ ಒಂದು ಬಿಟ್ಬಿಟ್ಟು ಕೆಳಗೆ ಅಂದ್ರೆ ಕಾಲಿಂದ ಮೇಲ್ ತನಕ ಬಾಡಿ ಎಲ್ಲ ತೋರಿಸಿದಾರೆ. ಅದು ಒಂದು ಬೆತ್ತಲೆ ಆದ 1 ವರ್ಷದ ಮಗು ತೋರಿಸ್ತಾ ಇದ್ದಾರೆ, ಗಂಡು ಮಗು ಅನ್ನೋದನ್ನ ತೋರಿಸ್ತಾ ಇದಾರೆ. ನನಗೆ ಗೊತ್ತಾಯ್ತದೆ ಏನಿದು ಈ ತರ ತೋರಿಸ್ತಾ ಇದಾರಲ್ಲ ಅಂತ ಅನಿಸ್ತು. ಆಮೇಲೆ ನಾನು ಎದ್ಮೇಲೆ ನನ್ನ ತಾಯಿ ಜೊತೆಗೆ ಹಂಚ್ಕೊಂಡೆ, ಅಮ್ಮ ಈ ತರ ತೋರಿಸಿದ್ರು, ಏನೋ ಗೊತ್ತಿಲ್ಲ ನಿಜನ ಸುಳ್ಳು, ಬಟ್ ಅದು ಮಗು ಆಗ ತನಕ ನಾವು ಯಾರಿಗೂ ಏನು ಹೇಳದ್ ಬೇಡ ಅಂತ ನಾವೇ ಮಾತಾಡ್ಕೊಂಡು ಸುಮ್ನಾದ್ವಿ. ಮಗು ಹುಟ್ಟಿದ್ಮೇಲೆ ನಮ್ಗೆ ಗ್ಯಾರಂಟಿ ಆಯ್ತು ಅದು ಹೌದು ಗಂಡು ಮಗುನೇ ಈ ತರ ತೋರಿಸಿದ್ರು ಅಂತ. ಈವನ್ ನನ್ನ ಮಗಳಿಗೂ ಕೂಡ ಅಷ್ಟೇ, 2ನೇ ಮಗಳು ಹುಡುಗಿ ಮಗಳು, ಆಕೆ ಬಗ್ಗೆನೂ ತೋರಿಸಿದ್ರು ನನಗೆ. ಅದು ಒಂದು 3 ಮಂತ್ ರನ್ನಿಂಗ್ ಇದ್ದಾಗ ನನ್ನ ಪ್ರೆಗ್ನೆನ್ಸಿಯಲ್ಲೇ ಆಗ್ಲೇ ಒಂದು 4-5 ಇಯರ್ ಓಲ್ಡ್ ಇರೋ ಹುಡುಗಿ ಒಂದು ಲಂಗ ಬ್ಲೌಸ್ ಹಾಕೊಂಡು, ಅದು ಕೂಡ ಯಾವ ತರದಲ್ಲಿ ನನಗೆ ಅಂತ ನನ್ನ ತಂದೆ ತಾಯಿ ಸಣ್ಣವಳಿದ್ದಾಗ ಒಂದು ಲಂಗ ಬ್ಲೌಸ್ ಕೊಡ್ಸಿದ್ದು, ಅದೇ ಲಂಗ ಬ್ಲೌಸ್ ಅನ್ನ ಹಾಕೊಂಡು ಒಂದು ಪುಟ್ಟ ಹುಡುಗಿ ಮನೆ ತುಂಬಾ ಓಡಾಡ್ತಾ ಇದ್ದಾಳೆ. ಅಲ್ಲಿ ನನಗೆ ಕನ್ಸಿಡರ್ ಮಾಡಿದೆ, ಓಕೆ ಈ ಸಲ ಒಂದು ಹೆಣ್ಣು ಮಗು ಆಗುತ್ತೆ ಅಂದ್ರೆ ಅಡ್ವಾನ್ಸ್ ಆಗಿ ಗೊತ್ತಾಗ್ತಾ ಹೋಗೋದು ಕನಸಿನ ಮುಖಾಂತರವಾಗಿ ನಮ್ಮಗಳಿಗೆ ಮೆಸೇಜಸ್ ಬರೋದು. ಇದೇ ತರದಲ್ಲಿ ಎಷ್ಟೊಂದು ಕನಸುಗಳು ಬಂದಿದೆ. ಕೆಲವೊಂದು ನೆಗೆಟಿವ್ ಕನಸುಗಳು ಬಂದಾಗ ತುಂಬಾ ಭಯ ಕೂಡ ಆಗಿದ್ದೀನಿ, ಹೇಗೆ ಯಾವ ತರ ನಿವಾರಣೆ ಮಾಡ್ಕೋಬೇಕು ಅಂತ. ಅಂದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಕನಸುಗಳಿಗೆ ಕೊಡಬೇಕು ಅನ್ನೋದನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಕನಸಿನ ಮುಖಾಂತರ ನಮ್ಗೆ ಮೆಸೇಜಸ್ ಅಥವಾ ಏನೋ ತಿಳ್ಕೊಳ್ಳೋದು ಕಲಿಯೋದು ಇರುತ್ತೆ ಅಂತ ಇಲ್ಲಿ ನಮ್ಗೆ ಮಹಾವತಾರ್ ಬಾಬಾ ಅವರ ಒಂದು ಕನಸಿನ ಮುಖಾಂತರವಾಗಿ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕನಸುಗಳು ಪ್ರಸ್ತುತ ಸ್ಥಿತಿಯಲ್ಲಿ ನೀವು ಏನಾಗಿದ್ದೀರಿ ಎಂಬ ಸತ್ಯವನ್ನ ತೋರಿಸುತ್ತದೆ ಮತ್ತು ಮುಂಬರುವ ಹತ್ತಿರದ ಸಂಭವನೀಯ ಸಾಧ್ಯತೆಗಳ ಬಗ್ಗೆ ತಿಳಿಸುತ್ತದೆ ಎಂಬುದನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅಂದ್ರೆ ಈ ಕನಸು ಹೇಗಿರುತ್ತೆ, ಅಟ್ ಪ್ರೆಸೆಂಟ್ ನಾವ್ ಏನಾಗಿದ್ದೀವಿ ಅನ್ನೋ ಒಂದು ರಿಯಾಲಿಟಿ ತೋರಿಸುತ್ತೆ. ಹಾಗೆ ನೆಕ್ಸ್ಟ್ ಹತ್ರದಲ್ಲೇ ಇನ್ನೇನು ಒಂದು ಹತ್ರದಲ್ಲಿ ಏನೋ ಒಂದು ಆಗುತ್ತೆ ಘಟನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪಿಕ್ಚರೈಸ್ ಅದೇನಿರುತ್ತೆ ಅದನ್ನ ತೋರಿಸುತ್ತೆ. ಮುಂದೆ ಏನೋ ಒಳ್ಳೇದಾಗುತ್ತಪ್ಪ ಅದಕ್ಕೆ ಈ ತರ ತೋರಿಸುತ್ತೆ, ಇಲ್ಲ ಏನೋ ಕೆಟ್ಟದಾಗುತ್ತಪ್ಪ ಅದಕ್ಕೆ ಈ ತರ ತೋರಿಸುತ್ತೆ. ಅದು ಕೆಲವೊಂದು ನಂಬಿಡ್ತಾರೆ, ನಂಬದೇ ಇರೋರು ಆಸ್ ಯೂಶುವಲ್ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರಲ್ವಾ. ಇದನ್ನ ಹೇಳ್ತಿದ್ದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ ನೀವು. ಒಂದು ದಿನ ನಾನು ಸ್ನೇಹಿತರಿಗಾಗಿ ಶಿವನ ಗುಡಿಯ ಹೊರಗಡೆ ಕಾಯುತ್ತಾ ಇದ್ದೆ. ಆಗ ಮುಸ್ಸಂಜೆ ಆಗಿತ್ತು. ದೇವಸ್ಥಾನದ ಒಂದು ಮೂಲೆಯಿಂದ 2 ಗಂಡಸರು ಬರುವುದು ಕಾಣಿಸಿತು. ನೋಡಲಿಕ್ಕೆ ಅವರು ನಮ್ಮ ಹಳ್ಳಿಯ ಜನರಿಗಿಂತ ಭಿನ್ನವಾಗಿದ್ದರು ಮತ್ತು ಹೊರಗಿನಿಂದ ಬಂದವರಂತೆ ಕಾಣುತ್ತಿದ್ದರು. ಅವರು ದೇವಸ್ಥಾನದ ಮೂಲೆಯ ಕಡೆಗೆ ನಡೆದು ಹೋಗುತ್ತಾ ನನ್ನೆಡೆಗೆ ವಿಲಕ್ಷಣವಾದ ದೃಷ್ಟಿಯನ್ನ ಬೀರಿದರು. ಅಂದ್ರೆ ಇವರು ಅಲ್ಲಿ ಒಂದು ಶಿವನ ದೇವಸ್ಥಾನದ ಹೊರಗಡೆ ಕುತ್ಕೊಂಡಿರ್ತಾರೆ. ಆಗ ಮುಸ್ಸಂಜೆ ಆಗಿರುತ್ತೆ. ದೇವಸ್ಥಾನದ ಒಂದು ಕಡೆ ಒಂದು ಭಾಗದಿಂದ ಒಂದು ಮೂಲೆಯಿಂದ 2 ಗಂಡಸರು ಬರ್ತಾ ಇರೋದನ್ನ ನೋಡ್ತಾರೆ. ಅವರು ತುಂಬಾ ಡಿಫ್ರೆಂಟ್ ಆಗಿರ್ತಾರೆ. ಅಂದ್ರೆ ಅಲ್ಲಿ ಆಸು ಪಾಸು ನಮ್ಮ ಹಳ್ಳಿಯ ಜನಗಳು ಹೇಗಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ವಾ, ಅವರನ್ನ ಬಿಟ್ಟು ಇವ್ರು ಇನ್ನೂ ಡಿಫ್ರೆಂಟ್ ಬೇರೆ ಕಡೆಯಿಂದ ಬಂದವ್ರು ಹೇಗಿರ್ತಾರೆ ಆ ತರದಲ್ಲಿ ಡಿಫ್ರೆಂಟ್ ಆಗಿರ್ತಾರೆ. ಅದನ್ನ ಅವರು ನೋಡ್ತಾರೆ. ಹಾಗೆ ಆ 2 ಗಂಡಸರು ಇವರು ಮಹಾವತಾರ್ ಬಾಬಾಜಿ ಅವ್ರ ಕಡೆಗೆ ಒಂಥರ ವಿಚಿತ್ರವಾಗಿ ಅವ್ರನ್ನ ನೋಡ್ತಾರೆ. ಆ ವಿಚಿತ್ರವಾಗಿ ವಿಲಕ್ಷಣವಾಗಿ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಅವ್ರನ್ನೇ ನೋಡ್ಕೊಂತ ಹೋಗ್ತಾ ಇರ್ತಾರೆ. ಅಲ್ಲಿ ಯಾರಿಗೂ ಆಗ್ಲಿ ಏನೋ ಒಂದು ಗೊತ್ತಾಗ್ತಾ ಇರುತ್ತೆ ಅಲ್ವಾ, ಯಾಕೆ ಈ ತರ ಇವ್ರು ನನ್ನನ್ನು ಅಬ್ಸರ್ವ್ ಮಾಡ್ತಿದಾರೆ ಈ ತರ ಅಲ್ವಾ. ಅದೇ ತರದಲ್ಲಿ ಆ
ದೃಷ್ಟಿಯನ್ನ ಬೀರ್ತಾರೆ. ಒಮ್ಮಿಂದೊಮ್ಮೆಲೆ ಯಾರೋ ನನ್ನನ್ನ ಹಿಂದಿನಿಂದ ಆಕ್ರಮಿಸಿಕೊಂಡರು ಮತ್ತು ನನ್ನ ಮೂಗನ್ನ ಸಿಹಿಯಾದ ಸುಗಂಧ ಆವರಿಸಿತು. ಅಂದ್ರೆ ಇವ್ರನ್ನ ಹಿಂದ್ಗಡೆಯಿಂದ ಯಾರೋ ಬಂದು ಇಟ್ಕೊಂಡ್ಬಿಡ್ತಾರೆ, ಆಕ್ರಮಿಸ್ಕೊಳ್ತಾರೆ. ಅವರ ಮೂಗಿಗೆ ಕೂಡ ಏನೋ ಒಂದು ಸುಗಂಧವನ್ನ ಆವರಿಸೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ನನಗೆ ಕತ್ತಲು ಕವಿದಂತಾಗಿ ಪ್ರಜ್ಞಾಹೀನನಾದೆ. ಅಂದ್ರೆ ಇವ್ರಿಗೆ ಅಲ್ಲಿ ಪ್ರಜ್ಞೆಯನ್ನ ತಪ್ಪಿಸ್ತಾರೆ, ಅವ್ರ ಬಾಬಾಜಿ ಅವ್ರಿಗೆ ಪ್ರಜ್ಞೆಯನ್ನ ತಪ್ಪಿಸ್ಬಿಟ್ಟು ಮರುದಿನ ನನಗೆ ಪ್ರಜ್ಞೆ ಮರುಕಳಿಸಿತು. ನೆಕ್ಸ್ಟ್ ಡೇ ಅವ್ರಿಗೆ ಅದ್ ಪ್ರಜ್ಞೆ ಬರುತ್ತೆ. ನಾನು ಒಂದು ಅವ್ಯವಸ್ಥಿತ ಮನೆಯಲ್ಲಿದ್ದೆ. ಅಂದ್ರೆ ಅವ್ಯವಸ್ಥೆ ಅಂದ್ರೆ ಒಂದು ಗಲೀಜಾದ ಒಂದು ಯಾವ್ದೋ ಹಳೆಯ ಮನೆ ಇರುತ್ತಲ್ಲ, ಆ ತರದ ಮನೆಯಲ್ಲಿ ಅವ್ರು ಇರ್ತಾರೆ. ನನ್ನ ಭಯಾನಕವಾದ ಕನಸು ನಿಜವಾಯಿತು ಎಂದೆನಿಸಿತು. ಆ ಕನಸನ್ನ ಇವ್ರು ಕಂಡಿರ್ತಾರಲ್ಲ, ಆ ಒಂದು ಭಯಾನಕವಾದ ಕನಸು ನಿಜ ಆಗ್ಬಿಡ್ತಲ್ಲ ಅಂತ ಇವ್ರಿಗೆ ಅದು ಗೊತ್ತಾಗುತ್ತೆ. ಅದು ಬರೀ ನನ್ನ ಕಲ್ಪನೆ ಆಗಿರಲಿಲ್ಲ, ಒಂದು ಮಗುವಾಗಿ ಆ ಸಂದರ್ಭ ನನಗೆ ತುಂಬಾ ಭಯಾನಕವಾಗಿತ್ತು. ದೊಡ್ಡರ್ಗೆನೆ ಕಿಡ್ನಾಪ್ ಆಯ್ದ್ರು ಅಂದ್ರೆ ಅವ್ರಿಗೆ ಎಷ್ಟು ಭಯ ಆಗುತ್ತಲ್ವಾ. ಅದೇ ತರದಲ್ಲಿ ಇವರು ಪುಟ್ಟ ಮಗು ಅಂದ್ರೆ ಒಂದು 9 ವರ್ಷದ ಸರಿಸುಮಾರು ಆ ತರ ವಯಸ್ಸಿನ ಮಗು ಆಗಿರೋದ್ರಿಂದ ಇವ್ರಿಗೆ ಇನ್ನೂ ಭಯ ಆಗುತ್ತೆ. ತುಂಬಾನೇ ಭಯಂಕರ ಅನ್ಸುತ್ತೆ ಅವ್ರಿಗೆ ಆ ಸನ್ನಿವೇಶ ಎಲ್ಲ. ಅದರಿಂದ ಹೇಗೆ ಹೊರ ಬರಬೇಕು ಎಂಬುದು ನನಗೆ ತಿಳಿಯಲೇ ಇಲ್ಲ. ಸಹಾಯಕ್ಕಾಗಿ ನಾನು ಕಿರಿಚಾಡಿದೆ, ಆದರೂ ಕೂಡ ಅಲ್ಲಿ ನನಗೆ ಸಹಾಯ ಮಾಡುವಂತವರು ಯಾರೂ ಇರಲಿಲ್ಲ. ಅವರು ಬಾಗಿಲಿಗೆ ಕೀಲಿ ಹಾಕಿದ್ದರು. ಅಂದ್ರೆ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡೆಲ್ಲ ಲಾಕ್ ಮಾಡ್ಕೊಂಡು ಹೋಗಿರ್ತಾರಲ್ವಾ. ಏನಾದರೂ ಯೋಜನೆ ಮಾಡಲು ಅಥವಾ ಅಲ್ಲಿಂದ ತಪ್ಪಿಸಿಕೊಳ್ಳಲು ದಾರಿ ಹೋಕರಿಂದ ಸಹಾಯ ಕೇಳಲು ಒಂದು ಕಿಟಿಕಿಯೂ ಇರಲಿಲ್ಲ. ಕಿಡ್ನಾಪ್ ಮಾಡಿದ ಸಹಜವಾಗಿ ಅದೇ ತರಹದಲ್ಲಿ ಅವ್ರು ಮಾಡಿ ಪ್ಲಾನ್ ಮಾಡಿ ಹಾಕಿರ್ತಾರೆ ಅಲ್ವಾ, ಎಲ್ಲಿ ಕೂಡ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಚಾನ್ಸ್ ಇರಬಾರ್ದು. ಆ ತರಹದಲ್ಲಿ ಇವರನ್ನ ಕೂಡ ಅಲ್ಲಿ ಇಟ್ಟಿರ್ತಾರೆ. ಇವರನ್ನ ಅಂದ್ರೆ ನನ್ನನ್ನ ಅಪಹರಿಸಿ 2 ದಿನಗಳಾಗಿತ್ತು, ಆದರೂ ನನ್ನನ್ನ ರಕ್ಷಿಸಲು ಯಾರೂ ಬರಲಿಲ್ಲ. 2 ದಿನಗಳವರೆಗೆ ಆಹಾರ ನೀರು ಇಲ್ಲದೆ ಕಳೆದೆ. ನನ್ನನ್ನು ಅಪಹರಿಸಿದವರ ಬಗ್ಗೆ ಸುಳಿವು ಕೂಡ ಸಿಗಲಿಲ್ಲ. ಹತ್ತು ನನ್ನ ಕಣ್ಣೀರು ಬತ್ತಿ ಹೋಯಿತು ಮತ್ತು ನನ್ನ ಕಣ್ಣುಗಳು ಬಾತುಕೊಂಡವು. ಆದರೂ ಕೂಡ ನನಗೆ ಅಲ್ಲಿಂದ ಪಾರಾಗಲು ಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ಈ ಮನೆಯಿಂದ ಪಾರಾಗಲು ಏನಾದರೊಂದು ದಾರಿ ತೋರಿಸು ಎಂದು ಶಿವನಲ್ಲಿ ಪ್ರಾರ್ಥಿಸಿದೆ. ಅವ್ರಿಗೆ ಅಲ್ಲಿ ಸನ್ನಿವೇಶ ಏನು ಊಟ ನೀರು ಏನು ಇಲ್ದಂಗೆ ಒದ್ದಾಡ್ತಾ ಇರ್ತಾರಲ್ವಾ. ಅವ್ರು ಸಹಜವಾಗಿ ತುಂಬಾನೇ ಅಳು ಬಂದು ಹತ್ತು ಅವ್ರ ಕಣ್ಣೆಲ್ಲ ಬಾತ್ಕೊಂಡಿರುತ್ತೆ. ಹೇಗೆ ಪಾರಾಗ್ಬೇಕಂತ ಅಲ್ಲಿಂದ ಗೊತ್ತಿರಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ. ಅಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೊನೆಗೆ 3ನೆಯ ದಿನ ಮುಂಜಾನೆ ಅಪಹರಣಕಾರರು ಅವಾಗ ಬರ್ತಾರೆ. ನನ್ನನ್ನು ಒಬ್ಬ ದಯಾಳು ಗೃಹಸ್ಥನಿಗೆ ಮಾರ್ತಾರೆ. ಅಂದ್ರೆ ಮಕ್ಕಳ ಕಳ್ಳರು ಅಂತಾರಲ್ಲ, ಕಳ್ತನ ಮಾಡ್ಬಿಟ್ಟು ಮಕ್ಕಳನ್ನ ಒಬ್ರಿಗೆ ಮಾರ್ತಾರಲ್ವಾ, ಅದೇ ತರದ ಈ ಒಂದು ಗುಂಪಾಗಿರುತ್ತೆ. ಆ ಅಪಹರಣಕಾರರು ಬಂದ್ಬಿಟ್ಟು ಒಬ್ಬ ವ್ಯಕ್ತಿಗೆ ಈ ಮಗುವನ್ನ ಮಾರ್ತಾರೆ. ಅವರು ಬೆಂಗಾಳಿ ಭಾಷೆಯಲ್ಲಿ ಮಾತನಾಡುತ್ತಾ ಇದ್ದುದರಿಂದ ಅವರ ಭಾಷೆ ನನಗೆ ಅರ್ಥವಾಗಲಿಲ್ಲ. ಆದಾಗ್ಯೂ ಅವರು ನನ್ನನ್ನು ಆ ಮನುಷ್ಯನಿಗೆ ಮಾರಿದ್ದಾರೆ ಮತ್ತು ನನ್ನನ್ನು ಪಡೆದು ಅವನಿಗೆ ಸಂತೋಷವಾಗಿದೆ ಎಂಬುದನ್ನ ಮಾತ್ರ ಗ್ರಹಿಸಿದೆ. ಬೆಂಗಾಲಿ ವ್ಯಕ್ತಿ, ಇವ್ರಿಗೆ ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಟ್ ಆದ್ರೂ ಇವ್ರಿಗೆ ಏನ್ ಗೊತ್ತಾಗುತ್ತೆ, ಈ ಮಗುವನ್ನ ಆ ವ್ಯಕ್ತಿಗೆ ಮಾರಿರೋದ್ರಿಂದ ಆ ವ್ಯಕ್ತಿ ಸಂತೋಷ ಪಡ್ತಾ ಇದ್ದಾನೆ ಅನ್ನೋದನ್ನ ಇವ್ರಿಗೆ ಆ ಒಂದು ಮುಖಭಾವದಿಂದ ಅವ್ರಿಗೆ ಗೊತ್ತಾಗುತ್ತೆ. ಅವನು ನನ್ನನ್ನ ತನ್ನ ಮನೆಗೆ ಕರೆದೊಯ್ದನು. ಅವನ ಹೆಂಡತಿ ಮನೆಯ ಪ್ರವೇಶ ದ್ವಾರದಲ್ಲಿ ನಮಗಾಗಿ ಕಾಯುತ್ತಿದ್ದಳು. ನನ್ನನ್ನು ನೋಡಿದ ತಕ್ಷಣ ಅವಳಲ್ಲಿ ತಾಯ್ತನದ ಭಾವನೆಗಳು ಉಕ್ಕಿ ಬಂದವು. ಅಂದ್ರೆ ಸ್ವಭಾವತಃ ಅವ್ರಿಗೆ ಮಕ್ಕಳಿಲ್ಲ ಅಂತ ಅನ್ಸುತ್ತೆ. ಆ ಮಕ್ಕಳ ಇಲ್ಲದ ಆ ವ್ಯಕ್ತಿ, ಆ ದಂಪತಿಗಳಿಗೆ ಈ ಒಂದು ಕಿಡ್ನಾಪ್ ಮಾಡಿದವರು ಮಾರಾಟ ಮಾಡಿರ್ತಾರಲ್ವಾ, ಅವ್ರಿಗೆ ಸಹಜವಾಗಿ ಆ ಮಗುವನ್ನ ಪಡೆದು ಸಂತೋಷ ಆಗ್ತಾ ಇರತ್ತೆ. ಆ ತಾಯಿ ಕೂಡ ಅದೇ ಸಂತೋಷದಿಂದಾನೆ ಆ ಮಗುವನ್ನ ವೆಲ್ಕಮ್ ಮಾಡ್ಕೊಂತ ಹೋಗಿ ತಪ್ಕೊಳ್ತಾಳೆ, ಒಂದು ತಾಯ್ತನದ ಭಾವನೆಯಿಂದ. ಅವರಿಬ್ಬರ ಮಧ್ಯದ ಸಂಭಾಷಣೆ ಭಾಷೆಯ ಅಡೆತಡೆಯ ಕಾರಣ ನನಗೆ ಅರ್ಥವೇ ಆಗಲಿಲ್ಲ. ಅಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಮಾತಾಡ್ತಾರಲ್ವಾ, ಆ ಒಂದು ಭಾಷೆ ಅರ್ಥ ಆಗಲ್ವಲ್ಲ, ಇವ್ರಿಗೆ ಏನು ಅಂತ ಗೊತ್ತಾಗ್ತಿರಲ್ಲ, ಏನ್ ಮಾತಾಡ್ತಾ ಇದ್ದಾರೆ ಅಂತ. ಅವರ ವಾತ್ಸಲ್ಯವನ್ನ ನಾನು ಅರ್ಥ ಮಾಡಿಕೊಂಡೆ. ಇವ್ರಿಗೊಂದು ಕರೆಕ್ಟ್ ಆಗಿ ಗೊತ್ತಾಗ್ತಿರುತ್ತೆ, ಅವ್ರು ಪ್ರೀತಿ ತೋರಿಸ್ತಾ ಇದ್ದಾರೆ, ನಂಗೆ ತುಂಬಾ ವಾತ್ಸಲ್ಯ ತೋರಿಸ್ತಾರೆ, ಅದು ಮಾತ್ರ ಇವ್ರಿಗೆ ಅರ್ಥ ಮಾಡ್ಕೊಳ್ತಾರೆ. ಅವರು ತುಂಬಾ ಒಳ್ಳೆಯ ಜನರು, ನನ್ನನ್ನು ತಮ್ಮ ಸ್ವಂತ ಮಗನ ಹಾಗೆ ಪ್ರೀತಿಸಿದರು. ಆದರೂ ನನ್ನ ಹೃದಯದಲ್ಲಿ ದೇವರು ನನ್ನನ್ನು ಏಕೆ ಇಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಸಿದ ಎಂದು ನನಗೆ ಅರ್ಥವೇ ಆಗಲಿಲ್ಲ. ಅಂದ್ರೆ ಇವ್ರಿಗೆ ಅನಿಸ್ತಾ ಇರುತ್ತಲ್ವಾ, ಸಹಜವಾಗಿ ಅವ್ರ ಮನೆಯಿಂದ ಬಂದಾಗ ಯಾಕೆ ಈ ತರದ ಒಂದು ಪರಿಸ್ಥಿತಿಯಲ್ಲಿ ದೇವ್ರು ನನ್ನನ್ನ ಸಿಲುಕಿಸಿದ ಅಂತ ಇವ್ರಿಗೆ ಗೊತ್ತಾಗಲ್ಲ. ನನ್ನ ಜೊತೆ
ನಡೆಯುತ್ತಾ ಇರುವ ಎಲ್ಲಾ ಘಟನೆಗಳಿಂದ ನಾನು ಅಸಂತೋಷಗೊಂಡಿದ್ದೆ. ಅಂದ್ರೆ ಇವ್ರಿಗೆ ಅವ್ರಿಗೆ ಸಂತೋಷ ಆಗಿರ್ಬೋದು ಪಡೆದ್ಕೊಂಡಿರೋ ಮಗುವನ್ನ ಕರ್ಕೊಂಡಿರೋದ್ರಿಂದ, ಬಟ್ ಇವರಿಗೆ ಸಂತೋಷ ಆಗಲ್ಲ. ಯಾಕಂದ್ರೆ ಇವರು ಊರು, ಅವರ ತಾಯಿ ತಂದೆ ಎಲ್ಲವನ್ನ ಬಿಟ್ಟು ಇಲ್ಲಿಗೆ ಬಂದಿರ್ತಾರಲ್ವಾ. ನನ್ನ ಸಾಕು ತಾಯಿ ನನ್ನನ್ನು ಸಂತೋಷವಾಗಿ ಇಡಲು ತನ್ನಿಂದಾದ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಿದ್ದಳು ಮತ್ತು ನನ್ನ ಮುಖದ ಮೇಲೆ ಮುಗುಳ್ನಗೆ ತರಲು ಪ್ರಯತ್ನಿಸುತ್ತಿದ್ದಳು. ಎಲ್ಲಾ ರೀತಿಯಲ್ಲಿ ಕೂಡ ಆ ಮಗುವನ್ನ ಸಂತೋಷದಿಂದ ನೋಡ್ಕೊಳಕ್ಕೆ, ಆ ಮಗುವಿನೆಲ್ಲ ತರ್ಸೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಆ ಸಾಕು ತಾಯಿ. ನಡೆದ ಘಟನೆಯ ಬಗ್ಗೆ ನನಗೆ ಯಾರ ಮೇಲೂ ಸಿಟ್ಟು ಇಲ್ಲ ಎಂಬುದನ್ನ ಬೇಗನೆ ಮನಗಂಡೆ. ಅಂದ್ರೆ ಇವ್ರಿಗೆ ಸಹಜವಾಗಿ ಈ ತರದೊಂದು ಸನ್ನಿವೇಶ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ವ್ಯಕ್ತಿಗಳ ಮೇಲೆ ಸಿಟ್ಟಿರ್ಬೇಕಾಗಿತ್ತಲ್ವಾ, ಆದ್ರೆ ಇವ್ರಿಗೆ ಕೋಪ ಇರಲ್ಲ. ಯಾಕೆ ನನಗೆ ಕೋಪ ಇಲ್ಲ ಅನ್ನೋದನ್ನ ಇವ್ರಿಗೆ ಗೊತ್ತಾಗಲ್ಲ, ಬಟ್ ಆದ್ರೂ ಇವ್ರಿಗೆ ರಿಯಲೈಸ್ ಆಗುತ್ತೆ, ಹೌದು ನನ್ಗೆ ಯಾಕೆ ಅವ್ರ ಮೇಲೆ ಸಿಟ್ಟು ಬರ್ತಾ ಇಲ್ಲ ಅಂತ. ಆದರೆ ಈ ಪರಿಸ್ಥಿತಿ ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಎಂಬುದನ್ನ ನನಗೆ ತಿಳಿಯಬೇಕಾಗಿತ್ತು. ಆ ಒಂದು ಸಿಚುಯೇಷನ್ ಆ ತರ ಇರೋದು ಹೇಗೆ, ಎಲ್ಲಿ ಯಾವ ಕಡೆ ನನ್ನನ್ನ ಕರ್ಕೊಂಡು ಹೋಗುತ್ತೆ ಅದನ್ನ ತಿಳ್ಕೊಬೇಕಾಗಿತ್ತು ಅಂತ ಅವ್ರು ಅಂದ್ಕೊಂತ ಇದ್ದಾರೆ. ತಿಂಗಳುಗಳು ಉರುಳಿದವು. ಪುಸ್ತಕಗಳನ್ನ ಓದುವುದರ ಜೊತೆಗೆ ನನ್ನ ಸಾಕು ಪಾಲಕರಿಗೆ ಮನೆಗೆಲಸಗಳಲ್ಲಿ ಸಹಾಯ ಮಾಡುತ್ತಾ ಇದ್ದೆ. ಈಗ ಅವರ ಭಾಷೆ ಅಲ್ಪ ಸ್ವಲ್ಪವಾಗಿ ಅರ್ಥವಾಗುತ್ತಿತ್ತು. ಇನ್ನೇನು ಹಾಗೆ ದಿನಗಳು ಕಳೀತಾ ಬರ್ತಾ ಇರುತ್ತೆ. ಇವರು ಸಹಜವಾಗಿ ಓದೋದ್ರಲ್ಲೆಲ್ಲ ತೊಡಗ್ತಾರೆ. ಹಾಗೆ ಅವರು ಸಾಕು ತಂದೆ ತಾಯಿಗಳಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಬರ್ತಾ ಬರ್ತಾ ಅವರ ಭಾಷೆ ಅರ್ಥ ಆಗ್ತಾ ಬರುತ್ತೆ, ಆ ಬೆಂಗಾಲಿ ಭಾಷೆ. ದಿನಗಳು ಕಳೆಯುತ್ತಾ ಇದ್ದವು. ಮಗನು ಮಾಡಬೇಕಾದ ಎಲ್ಲಾ ಕರ್ತವ್ಯಗಳನ್ನು ಚಾಚು ತಪ್ಪದೆ ಮಾಡುತ್ತಾ ಇದ್ದೆ. ಬಹುಬೇಗನೆ ನಾನು ಮಾಡಿದ ನಿಸ್ವಾರ್ಥ ಸೇವೆ ನನ್ನ ಸಾಕು ತಂದೆಯ ಹೃದಯವನ್ನ ಗೆದ್ದಿತ್ತು. ಅಂದ್ರೆ ಇವರು ಆತರ ಯಾವುದೇ ತರಹದ ತಪ್ಪು ಭಾವನೆ ಇಲ್ದಂಗೆ, ಕೆಟ್ಟ ಮನಸ್ಸನ್ನ ಇಟ್ಕೊಳ್ದೆ, ಸಹಜವಾಗಿ ಮಗ ಏನು ಯಾವ ತರದಲ್ಲಿ ಇರ್ತಾರೆ ಅದೇ ತರಹದಲ್ಲಿ ಇವರು ನಡ್ಕೊಳ್ತಾ ಇರ್ತಾರೆ. ಅದನ್ನ ನೋಡಿ ಇವರ ನಿಸ್ವಾರ್ಥ ಸೇವೆ ನೋಡ್ಬಿಟ್ಟು ಅವರ ಸಾಕು ತಂದೆಯ ಹೃದಯ ಗೆಲ್ತಾರೆ. ನನ್ನ ಪ್ರೀತಿಯ ಮಗುವೆ, ನೀನು ನಿನ್ನ ಕುಟುಂಬದ ಕೊರತೆಯನ್ನ ಅನುಭವಿಸುತ್ತಾ ಇದ್ದೀಯ ಮತ್ತು ಇಲ್ಲಿ ನೀನು ಸಂತೋಷವಾಗಿಲ್ಲ. ನೀನು ಎಲ್ಲಿಂದ ಬಂದೆ ಎಂಬುದು ನನಗೆ ಗೊತ್ತಿಲ್ಲ. ದುಡ್ಡು ಕೊಟ್ಟು ಕೊಂಡುಕೊಂಡ ನಮ್ಮನ್ನು ನಿನ್ನ ಪಾಲಕರನ್ನಾಗಿ ಸ್ವೀಕರಿಸುವುದು ನಿನಗೆ ಖಂಡಿತ ಕಷ್ಟ. ಅಂದ್ರೆ ಇದನ್ನ ಆ ಮಾತನ್ನ ಹೇಳ್ತಾರೆ ಅವರು. ನನ್ನ ಪ್ರೀತಿಯ ಮಗು, ನೀನ್ ಎಷ್ಟು ನಿನ್ನ ಒಂದು ಕುಟುಂಬದ ಕೊರತೆ, ಅಂದ್ರೆ ನಿನ್ನ ಕುಟುಂಬವನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದೀಯಾ, ಎಷ್ಟು ನೆನೆಸ್ಕೊಳ್ತಾ ಇದೀಯ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನೀನು ಇಲ್ಲಿ ಸಂತೋಷವಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ನಿನ್ನನ್ನ ದುಡ್ಡು ಕೊಟ್ಟು ನಾವು ಕೊಂಡುಕೊಂಡಿದೀವಿ, ಆದ್ರೆ ನಮ್ಮನ್ನ ನಿನ್ನ ಒಂದು ಪೇರೆಂಟ್ಸ್ ಅಥವಾ ಒಂದು ಪಾಲಕರನ್ನಾಗಿ ಸ್ವೀಕಾರ ಮಾಡೋದು ನೀ ತುಂಬಾ ಕಷ್ಟ ಆಗಿದೆ ಅನ್ನೋದು ಕೂಡ ನನಗೆ ಗೊತ್ತು ಅಂತ ಹೇಳ್ತಾರೆ. ನಾನು ಮಾಡಿದ ತಪ್ಪಿಗಾಗಿ ನಿನ್ನಲ್ಲಿ ಕ್ಷಮೆಯನ್ನ ಕೇಳ್ತೀನಿ. ಅದನ್ನ ಮಾಡಿದ ತಪ್ಪಿಗೆ ಕ್ಷಮಿಸ್ಬಿಡು. ನೀನು ಒಳ್ಳೆಯ ಮನೆತನಕ್ಕೆ ಸೇರಿದವನ ಹಾಗೆ ಕಾಣಿಸುತ್ತೀಯ. ನಾನು ನಿನಗೆ ಒಳ್ಳೆಯ ಜೀವನವನ್ನ ಕೊಡಬಯಸಿದ್ದೆ. ದಿನಗಳೆದಂತೆ ನಿನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸಬೇಕು ಎಂದುಕೊಂಡೆ. ನಾನು ನನ್ನ ಎಲ್ಲಾ ಧೈರ್ಯವನ್ನ ಒಗ್ಗೂಡಿಸಿ ನಿನ್ನ ಜೊತೆಗೆ ಮಾತನಾಡುತ್ತಿದ್ದೇನೆ. ಅಂದ್ರೆ ಇವರು ಒಂದು ಗಿಲ್ಟ್ ಇರುತ್ತಲ್ವಾ, ಆ ತಪ್ಪನ್ನ ಮಾಡಿರ್ತಾರಲ್ವಾ, ಆ ಒಂದು ಮಗುವನ್ನ ಕೊಂಡುಕೊಂಡು ಈ ತರ ಎಲ್ಲ ಮಾಡಿರ್ತಾರಲ್ಲ, ಆ ಒಂದು ಗಿಲ್ಟ್ ಕೂಡ ಇರುತ್ತೆ. ಆ ಗಿಲ್ಟ್ನ ಬಿಟ್ಟು ಆದಷ್ಟು ಧೈರ್ಯದಿಂದ ಎಲ್ಲ ಈ ತರಹದ ಮಾತುಗಳನ್ನ ಧೈರ್ಯವನ್ನ ತಂದುಕೊಂಡು ಹೇಳ್ತಾ ಇರ್ತಾರೆ. ಕಣ್ಣುಗಳ ತುಂಬಾ ವಾತ್ಸಲ್ಯವನ್ನ ತುಂಬಿಕೊಂಡ ಸಾಕು ತಂದೆ ಹೇಳಿದ, ಹೋಗು ಮಗು, ನಿನಗೆ ಬೇಕಾದ ಕಡೆಗೆ ಹೋಗು ಎಂದು. ಅಂದ್ರೆ ತುಂಬಾನೇ ಅವ್ರು ಎಮೋಷನಲ್ ಆಗ್ಬಿಟ್ಟು ಅಷ್ಟೇ ಪ್ರೀತಿಯಿಂದ ಒಂದು ವಾತ್ಸಲ್ಯದಿಂದ ಹೇಳ್ತಾರೆ ಆ ಒಂದು ಮಗುಗೆ, ಹೋಗು ಮಗು, ನಿನಗೆ ಬೇಕಾದ ಕಡೆಗೆ ನೀನು ಹೋಗು ಅಂತ ಅವರು ಹೇಳ್ತಾರೆ. ಪ್ರಾಸಂಗಿಕವಾಗಿ ಅಂದ್ರೆ ಅದೇ ಟೈಮ್, ಅದೇ ಸಂದರ್ಭದಲ್ಲಿ ಒಬ್ಬ ಯೋಗಿಗಳ ಗುಂಪು, ಒಂದು ದೊಡ್ಡ ಯೋಗಿಗಳ ಒಂದು ಸಂಘ ಅನ್ನೋದು ಆ ಒಂದು ಮನೆಯ ಮುಂದಿನಿಂದ ಹೋಗ್ತಾ ಇರುತ್ತೆ. ಆ ಸಭೆಯನ್ನ ನೋಡ್ಬಿಟ್ಟು ಇವ್ರಿಗೆ, ಮಹಾವತಾರ್ ಬಾಬಾಜಿ ಅವ್ರಿಗೆ, ನನ್ನ ಆಂತರ್ಯದಲ್ಲಿ ಸಂತೋಷ ಉಂಟಾಯಿತು ಮತ್ತು ನನ್ನ ಹೊಸ ಪಾಲಕರು ಮೊದಲ ಬಾರಿಗೆ ನನ್ನ ನಿಜವಾದ ಮುಗುಳ್ನಗೆಯನ್ನು ನೋಡಿದರು. ಅಂದ್ರೆ ಇವ್ರಿಗೆ ಆ ಒಂದು ಸನ್ನಿವೇಶ, ಯೋಗಿಗಳ ಗುಂಪು ಅಲ್ಲಿ ಹೋಗ್ತಾ ಇರೋದನ್ನ ನೋಡಿ ಇವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಆ ಸಂತೋಷ, ಆ ಒಂದು ನಗುವನ್ನ ಫಸ್ಟ್ ಟೈಮ್ ಅವರ ಒಂದು ಸಾಕು ತಂದೆ ತಾಯಿ ನೋಡ್ತಾರೆ. ಯೋಗಿ, ನೀನು ಹೋಗಲೇಬೇಕು. ನಿನ್ನ ಸ್ವಭಾವವನ್ನ ನಾನು ಗಮನಿಸಿದ್ದೇನೆ. ನೀನು ಸಾಮಾನ್ಯವಾದ ಮಗುವಲ್ಲ. ನಿನ್ನ ಆತ್ಮವು ಈ ಅನುಭವವನ್ನ ಪಡೆಯಲು ಕಾತುರದಿಂದ ಕಾಯುತ್ತಿತ್ತು ಎಂದೆನಿಸುತ್ತದೆ.
ಎಂದು ನನ್ನ ಸಾಕು ತಾಯಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು. ಅಂದ್ರೆ ಆ ತಾಯಿ ಕೂಡ ಹೇಳ್ತಾಳೆ, ನೀನು ಹೋಗ್ಲೇಬೇಕು, ನಿನ್ನ ಈ ಸ್ವಭಾವ ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀನೊಬ್ಬ ಸಾಮಾನ್ಯವಾದ ಮಗು ಅಲ್ಲ, ನಿನ್ನ ಆತ್ಮ ಏನು ಅನುಭವವನ್ನ ಪಡೆಯೋದಕ್ಕೆ ತುಂಬಾನೇ ಕಾತರದಿಂದ ಕಾಯ್ತಾ ಇದೆಯೋ ಆ ಒಂದು ಅನುಭವವನ್ನ ಪಡ್ಕೊ, ನೀನು ಹೋಗು ಅಂತಂದು ಆಕೆ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ತುಂಬಾ ಪ್ರೀತಿಯಿಂದ ತಬ್ಬಿಕೊಂಡು ಮಗುವಿಗೆ ಹೇಳ್ತಾಳೆ. ಆಗ ಇವರು ನನ್ನ ಹೃದಯದಲ್ಲಿ ಆಳವಾದ ಕೃತಜ್ಞತಾ ಭಾವವನ್ನ ತುಂಬಿಕೊಂಡು ಅವರನ್ನ ಕೊನೆಯ ಬಾರಿಗೆ ನೋಡಿದೆ. ಕೊನೆಗೊಮ್ಮೆ ನಾನು ಯೋಗಿಗಳ ಮೆರವಣಿಗೆಯನ್ನ ಸೇರಲು ಅವರ ಕಡೆಗೆ ನಡೆದೆ. ಆವಾಗ ಇವ್ರು ಮಹಾವತಾರ್ ಬಾಬಾ ಅವರು ಅವರ ಹೃದಯದಲ್ಲಿ ಒಂದು ಗ್ರಾಟಿಟ್ಯೂಡ್ ಫೀಲಿಂಗು, ಅದು ಕೃತಜ್ಞತಾ ಭಾವವನ್ನ ತುಂಬಿಕೊಂಡು ಅವ್ರನ್ನ ಲಾಸ್ಟ್ ಟೈಮ್ ಒಂದು ನೋಡೋ ತರದಲ್ಲಿ ನೋಡ್ಬಿಟ್ಟು ಅವರು ಆ ಯೋಗಿಗಳ ಮೆರವಣಿಗೆ ಏನು ನಡೀತಾ ಇರತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಗುಂಪಿನ ಮಧ್ಯದಲ್ಲಿ ಅವರು ಸೇರ್ತಾರೆ. ಅವಾಗ ನೆಕ್ಸ್ಟ್ ಮತ್ತೆ ನಾವು ರೀಡಿಂಗ್ ಅಲ್ಲಿ ನಾಳೆ ದಿನ ನೋಡೋಣ. ಉನ್ನತ ಸತ್ಯದ ಸಾಕ್ಷಾತ್ಕಾರ ಅಂತ ನೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅವರು. ಇಲ್ಲಿಗೆ ಈ ಒಂದು ಇವರ ಒಂದು ಆಧ್ಯಾತ್ಮಿಕತೆ ಅಂತ ಆರಂಭಿಕ ಹೆಜ್ಜೆ ಅನ್ನುವ ಒಂದು ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ನಾಳೆ ದಿನ ಈ ಒಂದು ಚಾಪ್ಟರ್ ಅನ್ನ ನಾವು ತಿಳ್ಕೊಳ್ಳೋಣ. ಅಂಡ್ ಇಲ್ಲಿ ತನಕ ಯಾರ್ಯಾರು ಈ ರೀಡಿಂಗ್ ನ ಕೇಳಿದಿರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ರಂಗನಾಥ್ ಸರ್ಗೆ ಮತ್ತೆ ನಿಮ್ಮ ಒಂದು ಇಡೀ ಟೀಮ್ಗೆ ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್.